ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನೆಕ್ಸ್ಟ್ 7 to 10 ಡೇಸ್ ಬಗ್ಗೆ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 7 to 10 ಡೇಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅನ್ಕೊಳ್ತಾ ಇದ್ದಾರೆ, ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಆಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಬ್ಲ್ಯಾಕ್ ಟರ್ಮಲಿನ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈಶಲ್. ಓಕೆ, ಸೊ ಯಾವುದರಲ್ಲಿ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ನೆಕ್ಸ್ಟ್ 7 to 10 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ಒನ್ಸ್ ಅಗೇನ್, ಗ್ರೂಪ್ ನಂಬರ್ 1 ಬ್ಲ್ಯಾಕ್ ಟರ್ಮಲಿನ್, ಗ್ರೂಪ್ ನಂಬರ್ 2 ಈಶಲ್. ರೈಟ್, ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಗ್ರೂಪ್ ನಂಬರ್ 1 ನೀವು ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ 7 to 10 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ಮೊದಲನೇದು ನಿಮಗೆ ಗ್ರೂಪ್ ನಂಬರ್ 1 ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಅನ್ನಿಸ್ತಾ ಇರೋದು ನಿಮ್ಮ ಫಿಸಿಕಲ್ ಬಾಡಿ. ನಿಮ್ಮ ಫಿಸಿಕಲ್ ಬಾಡಿನ ನೋಡ್ಕೊಳ್ಳೋದು, ನಿಮ್ಮ ಹೆಲ್ತ್ನ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಈ ವೀಕ್ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರ್ಬೋದು, ಅಥವಾ ಟೈಮ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ದೇರ್ ಇಸ್ ಅ ಲಿಟಲ್ ಬಿಟ್ ಆಫ್ ಹೆವಿನೆಸ್ ನಿಮ್ಮ ಎನರ್ಜಿಗೆ, ನಿಮ್ಮ ಓವರ್ ಆಲ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಐ ಫೀಲ್ ಅ ಲಿಟಲ್ ಬಿಟ್ ಹೆವಿ. ಓಕೆ, ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಎನರ್ಜಿ. ಎಕ್ಸಸೈಸ್ ಮಾಡೋದು, ವಾಕಿಂಗಿಗೆ ಹೋಗೋದು, ಆದಷ್ಟು ನೇಚರ್ ಜೊತೆ ಸಮಯ ಕಳೆಯೋದು, ಹೈಡ್ರೇಟ್ ಮಾಡ್ಕೊಳ್ಳೋದು, ಅಂದರೆ ಕರೆಕ್ಟಾಗಿ ನೀರು ಕುಡಿಯೋದು, ಟೈಮಿಗೆ ಊಟ ಮಾಡೋದು. ಕೆಲವರಿಗೆ ಫಾಸ್ಟಿಂಗ್ ಕೂಡ ಇಂಪಾರ್ಟೆಂಟ್ ಇರ್ಬೋದು ಈ ಸಮಯದಲ್ಲಿ. ಫುಡ್ ರೆಸ್ಟ್ರಿಕ್ಟ್ ಮಾಡೋದು, ಕೆಲವೊಂದು ನಿಮ್ಮ ದೇಹಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಆ ಥರ ಫುಡ್ಡನ್ನ ನಿಮ್ಮ ಡಯಟಿಂದ ತೆಗೆದು ಹಾಕೋದು, ಆದಷ್ಟು ಲೈಟ್ ಊಟ ಮಾಡೋದು, ಲೈಟ್ ಆಗಿರೋವಂಥ ಬಟ್ಟೆಗಳು ಹಾಕೊಳ್ಳೋದು. ಸೊ ದೇರ್ ಇಸ್ ಅ ಲಾಟ್ ಆಫ್ ಎಂಫಸಿಸ್ ನಿಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ. ಗ್ರೂಪ್ ನಂಬರ್ 1 ಟೇಕ್ ಕೇರ್ ಆಫ್ ಯುವರ್ ಫಿಸಿಕಲ್ ಹೆಲ್ತ್. ಮತ್ತು ನನ್ನ ಲೆಫ್ಟ್ ಕಿವಿನೂ ಲೈಕ್ ಇಟ್ ಇಸ್ ಇಚ್ಚಿಂಗ್. ಲೈಕ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿ ನಿಮ್ಮ ರೀಡಿಂಗ್ ಶುರು ಮಾಡೋದಕ್ಕೆ ಕೂತ್ಕೊಂಡಾಗ ಮೈ ಲೆಫ್ಟ್ ಇಯರ್ ಇಟ್ ಇಸ್ ಇಚ್ಚಿಂಗ್ ಕಂಟಿನ್ಯೂಸ್ ಆಗಿ. ಸೊ ಯಾವುದೋ ಇನ್ಫಾರ್ಮೇಷನನ್ನು ನೀವು ಮಿಸ್ ಮಾಡ್ತಾ ಇರೋ ಥರ ಇದೆ. ಕೆಲವೊಂದು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರ್ಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಇರ್ಬೋದು, ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿದು ಮೆಸೇಜ್ ಇರ್ಬೋದು, ಸೈನ್ ಇರ್ಬೋದು, ಸಿಂಬಲ್ ಇರ್ಬೋದು. ನೀವು ಅದನ್ನು ಮಿಸ್ ಮಾಡ್ಬೋದು. ಏಕೆಂದರೆ ನಿಮ್ಮ ಗೈಡ್ಸು ಬಂದು, ನಿಮ್ಮ ಏಂಜಲ್ಸ್ ಬಂದು ನಿಮಗೆ ಕಂಟಿನ್ಯೂಸ್ ಆಗಿ ಮೆಸೇಜಸ್ನ, ಗೈಡೆನ್ಸ್ನ ಕಳಿಸ್ತಾ ಇರ್ಬೋದು, ಅಥವಾ ನಿಮ್ಮ ಇನ್ನರ್ ವಾಯ್ಸು, ನಿಮ್ಮ ಸೋಲ್ ಮೆಸೇಜ್ ಇರ್ಬೋದು. ಮೇ ಬಿ ಈ ಊಟ ನನಗೆ ಇಡಿಸ್ತಾ ಇಲ್ಲ, ಇದು ಬೇಡ ಅಂತ ಹೇಳ್ತಿರ್ಬೋದು. ಸೊ ವಾಟ್ ಎವರ್ ಇಸ್ ಗೋಯಿಂಗ್ ಆನ್, ನಿಮ್ಮ ಇನ್ನರ್ ವಾಯ್ಸ್ನ ಕೇಳೋದು ತುಂಬ ಇಂಪಾರ್ಟೆಂಟ್. ನನ್ನ ಕಿವಿ ಬಿಸಿ ಆಗ್ತಾ ಇದೆ ಕೂಡ ನಿಮ್ಮ ಗ್ರೂಪ್ಗೆ ಮಾತಾಡ್ತಾ. ಐ ಆಮ್ ಫೀಲಿಂಗ್ ಹಾಟ್. ದಿಸ್ ಹೀಟ್ ನನ್ನ ಲೆಫ್ಟ್ ಸೈಡ್ ಫುಲ್ಲು ಹೀಟ್ ಆಗ್ತಾ ಇರೋ ಥರ ಇದೆ. ಸೊ ಟೇಕ್ ಕೇರ್ ಆಫ್ ಯುವರ್ ಫಿಸಿಕಲ್ ಬಾಡಿ. ಮತ್ತು ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಡ್ರಿಂಕ್ ಅ ಲಾಟ್ ಆಫ್ ವಾಟರ್, ನೀರು ಚೆನ್ನಾಗಿ ಕುಡೀರಿ. ಆದಷ್ಟು ಲಿಕ್ವಿಡ್ ಫುಡ್, ಲಿಕ್ವಿಡ್ ಐಟಮ್ಸ್, ಸಿಂಪಲ್ ಆಗಿರುವಂಥ ಡಯಟು, ಇದೆಲ್ಲ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಲಾಟ್ ನೆಕ್ಸ್ಟ್ ವೀಕ್ಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗಾರ್ಡನಿಂಗ್, ನಿಮ್ಮ ಹತ್ರ ಗಾರ್ಡನ್ ಎಲ್ಲ ಇದ್ದರೆ ಸ್ಪೆಂಡ್ ಟೈಮ್ ಮಣ್ಣಿನ ಜೊತೆ, ನೇಚರ್ ಜೊತೆ ಆದಷ್ಟು ನಿಮ್ಮ ಟೈಮ್ ಸ್ಪೆಂಡ್ ಮಾಡೋದು ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮ್ಮನ್ನು ಗ್ರೌಂಡ್ ಮಾಡೋದಕ್ಕೆ, ನಿಮ್ಮ ಎನರ್ಜಿನ ನ್ಯೂಟ್ರಲೈಸ್ ಮಾಡೋದಕ್ಕೆ, ಈ ಸ್ಟಕ್ ಎನರ್ಜೀಸ್ನೆಲ್ಲ ರಿಲೀಸ್ ಮಾಡೋದಕ್ಕೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅಂತ ಹೇಳ್ತಾ ಇದ್ದಾರೆ. ಲಿಟಲ್ ಬಿಟ್ ಆಫ್ ಬರ್ನ್ ಔಟ್. ಗ್ರೂಪ್ ನಂಬರ್ 1 ನಿಮಗೆ ಅಗತ್ಯಕ್ಕಿಂತ ಜಾಸ್ತಿ ಕೆಲಸನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು. ನಿಮ್ಮ ಕೈಲಿ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದ್ರೆ ಮೊದಲನೇ ಕಾರ್ಡು ನಿಮಗೆ ಬರ್ತಾ ಇರೋದು ವಿ ಹ್ಯಾವ್ 9 of Wands. 9 of Wands ಬಂದು ಇಟ್ ಇಸ್ ಅ ಬರ್ನ್ ಔಟ್. ನಮ್ಮ ಕೈಲಿ ಆಗೋದಕ್ಕಿಂತ ಜಾಸ್ತಿ ಕೆಲಸನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಬೇರೆಯವ್ರನ್ನೆಲ್ಲ ಬ್ಲೇಮ್ ಮಾಡ್ತಾ ಇರೋಂಥ ಒಂದು ಕಾರ್ಡು 9 of Wands. ಸೊ ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನನ್ನ ಕೈಲಿ ಇದು ಸಾಧ್ಯನಾ ಅಂತ ಹೇಳಿ. ಇಲ್ಲ ನನಗೆ ಎನರ್ಜಿ ಲೋ ಇದೆ, ಇವತ್ತು ಆಗಲ್ಲ ಅಂತ ಅಂದರೆ ಆಲ್ರೆಡಿ ಪ್ಲ್ಯಾನ್ ಯುವರ್ ಡೇ ಅಹೆಡ್. ನಿಮ್ಮ ನೆಕ್ಸ್ಟ್ ಡೇನ ಆಲ್ರೆಡಿ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ನಿಮ್ಮ ದಿನಚರಿನ ಶುರು ಮಾಡೋದು ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಪ್ರಾಪರ್ ಪ್ಲ್ಯಾನಿಂಗ್, ಪ್ರಾಪರ್ ಆಗಿ ಟೈಮ್ ಮ್ಯಾನೇಜ್ಮೆಂಟು, ಇದೆಲ್ಲ ತುಂಬ ಇಂಪಾರ್ಟೆಂಟು ನಿಮಗೆ ನೆಕ್ಸ್ಟ್ 7 to 10 ಡೇಸ್ಗೆ. ಬಿಕಾಸ್ ಐ ಆಮ್ ಸೀಯಿಂಗ್ ನಿಮ್ಮ ಬ್ಯಾಂಡ್ ವಿಡ್ತ್ ಅರ್ಥ ಮಾಡ್ಕೊಳ್ದಿರಾ, ನಿಮ್ಮ ಕೆಪಾಸಿಟಿ ನೀವು ಅರ್ಥ ಮಾಡ್ಕೊಳ್ದಿರಾ, ಎಲ್ಲರಿಗೂ ಎಸ್ ಅಂತ ಹೇಳಿಬಿಟ್ಟು, ಎಲ್ಲ ಕೆಲಸಕ್ಕೂ ಎಸ್ ಅಂತ ಹೇಳಿಬಿಟ್ಟು ಆಮೇಲೆ ಟೆನ್ಷನ್ ಮಾಡ್ಕೊಳ್ತಾ ಇರೋದು.
ಇಲ್ಲ ಅಂತ ಹೇಳಕ್ಕಾಗ್ದಿರಾ ನಾನು ಒಪ್ಕೊಂಡ್ಬಿಟ್ಟೆ ಇವಾಗ ಏನು ಮಾಡೋದು ಅಂತ ಹೇಳಿ. ಸೊ ಬಿ ವೆರಿ ಕೇರ್ಫುಲ್. ಎಸ್ ಎಲ್ಲದಕ್ಕೂ ಎಸ್ ಹೇಳೋದಕ್ಕಾಗೋದಿಲ್ಲ, ಕೆಲವೊಂದು ನಾನು ನೋ ಅಂತಾನು ಹೇಳಿ. ಆಗಲ್ಲ ಅಂತ ಅಂದರೆ ಆನೆಸ್ಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಸಾರಿ ಇದು ನನ್ನ ಕೈಲಿ ಆಗಲ್ಲ, ನನಗಷ್ಟು ಟೈಮ್ ಇಲ್ಲ ಅಂತ ಹೇಳಿ. ಬೇರೆಯವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ನೀವು ಎಸ್ ಅಂತ ಹೇಳಿಬಿಟ್ಟು ಆಮೇಲೆ ನೀವು ಟೆನ್ಷನ್ ಮಾಡ್ಕೊಳ್ತಾ ಇರೋ ಥರ ಇದೆ. ಯು ಆರ್ ವರಿಯಿಂಗ್, ಅನ್ನೆಸೆಸರಿ ಬರ್ಡನ್ನ ನೀವು ತಗೊಂಡು ನೀವು ವರಿ ಮಾಡ್ತಾ ಇರೋ ಥರ ಇದೆ. ಸೊ ಟೇಕ್ ಕೇರ್ ಆಫ್ ಯೋರ್ ಫಿಸಿಕಲ್ ಹೆಲ್ತ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಬೌಂಡ್ರಿ ನೆಕ್ಸ್ಟ್ 7 to 10 ಡೇಸ್ಗೆ ತುಂಬ ಇಂಪಾರ್ಟೆಂಟು. ಅನಗತ್ಯವಾಗಿ ಟಾಸ್ಕ್ಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಯು ಆರ್ ಓವರ್ ಥಿಂಕಿಂಗ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಬರ್ಡನ್ ಅನ್ನೋ ಥರ ಇದೆ. ನಿಮ್ಮ ಸೆಲ್ಫ್ ಕೇರ್ನ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ 7 to 10 ಡೇಸಲ್ಲಿ. ಗ್ರೂಪ್ ನಂಬರ್ 1, ಪ್ಲ್ಯಾನ್ ಯುವರ್ ಸೆಲ್ಫ್ ಕೇರ್. ಸೆಲ್ಫ್ ಕೇರ್ ಸ್ಟ್ರಾಟಜಿ ಏನು, ಹೆಂಗೆ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ, ಹೆಂಗೆ ನಿಮಗೆ ನೀವು ಟೈಮ್ ಕೊಡ್ತಾ ಇದ್ದೀರಾ, ಹೆಂಗೆ ನಿಮಗೆ ನೀವು ರಿಲ್ಯಾಕ್ಸ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ, ರೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ, ಅಥವಾ ಯು ಆರ್ ಕೀಪ್ ಗೋಯಿಂಗ್ ಲೈಕ್ ಇದಾದ್ಮೇಲೆ ಇನ್ನೊಂದು ಮಾಡ್ತೀನಿ, ಇನ್ನೊಂದಾದ್ಮೇಲೆ ಇನ್ನೊಂದು ಮಾಡ್ತೀನಿ, ಇವ್ರಿಗೆ ಹೆಲ್ಪ್ ಮಾಡ್ತೀನಿ, ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ. ವಾಟ್ ಈಸ್ ಯುವರ್ ಸ್ಟ್ರಾಟಜಿ? ನಿಮ್ಮ ಸೆಲ್ಫ್ ಕೇರ್ಗೆ, ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳೋದಕ್ಕೆ ನಿಮ್ಮ ಸ್ಟ್ರಾಟಜಿ ಏನು ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಿಕಾಸ್ ಯು ಮೇ ಫೀಲ್ ಅ ಲಿಟಲ್ ಓವರ್ ಬರ್ಡನ್ಡ್. ಓಕೆ, 7 to 10 ಡೇಸಲ್ಲಿ ಸ್ವಲ್ಪ ಸ್ಟ್ರೆಸ್ ಇರೋ ಥರ ಇದೆ. ಸೊ ಆಲ್ರೆಡಿ ಪ್ರಿಕಾಷನ್ ಆಗಿ ನೀವೇ ಡೇ ಅಹೆಡ್ ಪ್ಲ್ಯಾನ್ ಮಾಡ್ಕೊಂಡಾಗ, ನಾಳೆ ನನ್ನ ಕೈಲಿ ಈ 5 ಲಿಸ್ಟಲ್ಲಿರೋ ಈ 5 ವಿಚಾರಗಳು ಮಾತ್ರನೇ ನನ್ನ ಕೈಲಿ ಅಟೆಂಡ್ ಮಾಡೋದಕ್ಕಾಗೋದು ಅಂಥೇಳಿ ಇಫ್ ಯು ಕ್ಯಾನ್ ಪ್ಲ್ಯಾನ್ ಅಹೆಡ್, ಈ ಟೆನ್ಷನು ಈ ಬರ್ನೌಟನ್ನೆಲ್ಲ ಅವಾಯ್ಡ್ ಮಾಡ್ಬೋದು ನೆಕ್ಸ್ಟ್ 7 to 10 ಡೇಸಲ್ಲಿ. ಪ್ಲ್ಯಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಮತ್ತು ನೋ ಹೇಳೋದು ತುಂಬ ಇಂಪಾರ್ಟೆಂಟು, ನಿಮ್ಮ ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟು, ರೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮಗೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರನೇ ಅಕ್ಸೆಪ್ಟ್ ಮಾಡಿಕೊಂಡು ಮಿಕ್ಕದನ್ನ ನೋ ಐ ಕ್ಯಾನ್ ನಾಟ್ ಡೂ ಇಟ್ ಅಂತ ಹೇಳೋದು ಇಂಪಾರ್ಟೆಂಟು ನೆಕ್ಸ್ಟ್ 7 to 10 ಡೇಸಲ್ಲಿ. ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ದೇರ್ ಕ್ಯಾನ್ ಬಿ ಲಿಟಲ್ ಬಿಟ್ ಆಫ್ ಹೆಡೇಕ್, ನಿಮ್ಮ ಡಿಹೈಡ್ರೇಷನ್ ಆ್ಯಂಡ್ ಹೆಡೇಕ್ ಇವೆರಡೂ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಡ್ರಿಂಕ್ ಅ ಲಾಟ್ ಆಫ್ ವಾಟರ್ ಮತ್ತು ರೆಸ್ಟ್ ಮಾಡೋದು ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ನಿಮ್ಮ ಹೆಡೇಕ್ನ, ಈ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಮ್ಯೂಸಿಕ್ನ ತೋರಿಸ್ತಾ ಇದ್ದಾರೆ, ಡಾನ್ಸ್ನ ತೋರಿಸ್ತಾ ಇದ್ದಾರೆ. ನಿಮಗೆ ಇಷ್ಟ ಆಗಿರೋಂಥ ಮ್ಯೂಸಿಕ್ನ ಕೇಳೋದು, ನಿಮಗೆ ಟೈಮ್ ಸಿಕ್ಕಿದಾಗ ಈ ಮೆಡಿಟೇಷನ್ ಮ್ಯೂಸಿಕ್ ಹಾಕ್ಕೊಂಡು ಕಂಪ್ಲೀಟಾಗಿ ಫ್ಲ್ಯಾಟಾಗಿ ರೆಸ್ಟ್ ಮಾಡಿ ನಿಮ್ಮ ಬಾಡಿನ ಆ ಮ್ಯೂಸಿಕ್ನ ಕೇಳ್ತಾ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡೋದು. ಈ ಯೋಗ ನಿದ್ರಾ ಅಂತ ಹೇಳ್ತಾರೆ, ಶವಾಸನ ಅಂತ ಹೇಳ್ತಾರೆ, ಇದೆಲ್ಲಾನು ಪ್ರಾಕ್ಟೀಸ್ ಮಾಡೋದು ನೆಕ್ಸ್ಟ್ 7 to 10 ಡೇಸಲ್ಲಿ. ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಮತ್ತು ಟ್ರಾವೆಲ್ ಬಗ್ಗೆನೂ ಹೇಳ್ತಾ ಇದ್ದಾರೆ. ದೇರ್ ಕ್ಯಾನ್ ಬಿ ಅನ್ಎಕ್ಸ್ಪೆಕ್ಟೆಡ್ ಟ್ರಾವೆಲ್ ಅಂತ ಹೇಳಿ, ನೀವು ಅದಕ್ಕೆ ಪ್ರಿಪೇರ್ ಆಗಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇರ್ ಕ್ಯಾನ್ ಬಿ ಅ ಟ್ರಾವೆಲ್ ಆರ್ ಇನ್ವೈಟ್ ಟ್ರಾವೆಲ್ ಮಾಡೋದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್, ಇಫ್ ಯು ಆರ್ ನಾಟ್ ರೆಡಿ ಆ ಟ್ರಾವೆಲ್ ಮಾಡೋದಕ್ಕೆ ಅಥವಾ ಆಪರ್ಚುನಿಟಿನ ತಗೊಳ್ಳೋದಕ್ಕೆ, ಇಟ್ಸ್ ಓಕೆ ಫಾರ್ ಯು ಟು ಸೇ ನೋ. ಓಕೆ, ನೋ ಅಂತ ಹೇಳೋದು ಇಟ್ ಈಸ್ ಅಬ್ಸಲ್ಯೂಟ್ಲಿ ಓಕೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಈ ಹೆವಿನೆಸ್ ಇದೆ, ಸ್ಟ್ರೆಸ್ ಇದೆ ಅಂತ ಮಾತ್ರಕ್ಕೆ ವೀಕ್ ಎಲ್ಲ ಹೆವಿ ಇರುತ್ತೆ ಅಂತ ಅಲ್ಲ. ಬಿಕಾಸ್ ವಿ ಹ್ಯಾವ್ ಸಮ್ ಬ್ಯೂಟಿಫುಲ್ ಕಾರ್ಡ್ಸ್ ಆಲ್ಸೋ. ಈ ಕಾರ್ಡ್ ಬಂದು ದಿಸ್ ಈಸ್ ಆನ್ ದ ಸ್ಪಾಟ್ಲೈಟ್, ನೀವು ಸ್ಪಾಟ್ಲೈಟ್ ಅಲ್ಲಿ ಇರೋ ಕಾರ್ಡ್ ಇದು. ಸೊ ದೇರ್ ಕ್ಯಾನ್ ಬಿ ಸಮ್ ಅಪ್ರಿಸಿಯೇಷನ್ ನಿಮ್ಮ ಕೆಲಸದಲ್ಲಿ, ನೀವು ಕರಿಯರ್ ಬಿಸ್ನೆಸ್ ಓರಿಯೆಂಟೆಡ್ ಇದ್ರೆ ನೀವು ದೇರ್ ಕ್ಯಾನ್ ಬಿ ಸಮ್ ಅಪ್ರಿಸಿಯೇಷನ್ ನಿಮ್ಮ ಪಿಯರ್ಸ್ ಇಂದ, ನಿಮ್ಮ ಕಲೀಗ್ಸ್ ಇಂದ, ನಿಮ್ಮ ಬಾಸ್ ಇಂದ. ದೇರ್ ಕ್ಯಾನ್ ಬಿ ಸಮ್ ಕೈಂಡ್ ಆಫ್ ಅಕ್ನಾಲೇಜ್ಮೆಂಟ್ ನೀವು ಮಾಡ್ತಾ ಇರೋ ಕೆಲಸಕ್ಕೆ. ದೇರ್ ಕ್ಯಾನ್ ಬಿ ಇಮೇಲ್ ಆಫ್ ಅಪ್ರಿಸಿಯೇಷನ್ ನೀವು ಮಾಡ್ತಾ ಇರೋ ಕೆಲಸಕ್ಕೆ, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಹಾರ್ಡ್ ವರ್ಕ್ಗೆ ದೇ ಕ್ಯಾನ್ ಅಪ್ರಿಷಿಯೇಟ್ ಯು. ಬಟ್ ಇನ್ನೊಂದು ವಿಚಾರ ಏನಂದ್ರೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಹಂಗಂದ್ರೆ ನಾನು ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಇನ್ಮೇಲೆ ತಗೊಳ್ಳಿಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ ಅಂತ ಇಲ್ಲ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಯು ಮೇ ಓವರ್ ಡೂ ಇಟ್. ಯಾ, ಅಪ್ರಿಸಿಯೇಷನ್ ಇಸ್ ವಂಡರ್ಫುಲ್. ನಾವು ಅದನ್ನ ಓವರ್ ಆಗಿ ಮಾಡಕ್ಕೆ ಹೋದಾಗ ಟು ಗೆಟ್ ಆಲ್ ದ ಅಪ್ರಿಸಿಯೇಷನ್ ಅಂಡ್ ಲವ್, ಇಟ್ ಕ್ಯಾನ್ ಬಿ ಲಿಟಲ್ ಬಿಟ್ ಆಫ್ ಪ್ರಾಬ್ಲಮ್ಯಾಟಿಕ್ ನಮಗೆ. ಸೊ ಬಿ ವೆರಿ ಕೇರ್ಫುಲ್. ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅಕ್ನಾಲೇಜ್ ಮಾಡ್ತಾ ಇದ್ದಾರೆ ಅಂತ ಮಾತ್ರಕ್ಕೆ ನೀವು ಜಾಸ್ತಿ ತಗೊಂಡು ಮಾಡಬೇಕಾಗಿಲ್ಲ. ನಿಮ್ಮ ಬೌಂಡ್ರಿ ಏನು, ನಿಮ್ಮ ಕೆಪಾಸಿಟಿ ಏನು ಅಂತ ತಿಳ್ಕೊಳ್ಳಿ. ಈಗ ಫ್ಯಾಮಿಲಿನಲ್ಲಿ ಯಾರಾದರೂ ಅಪ್ರಿಷಿಯೇಟ್ ಮಾಡಿದ್ರು, ಇವತ್ತು ತುಂಬ ಚೆನ್ನಾಗಿದೆ ಅಡುಗೆ ಅಂತ ಹೇಳಿ, ಸೊ ನಾಳೆ ಒಂದು 5-6 ಐಟಮ್ನ ಮಾಡ್ಬಿಡ್ತೀನಿ, ಇನ್ನೂ ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀನಿ. ಸೊ you're going to overdo it. Okay, ಜನರನ್ನ ಖುಷಿ ಪಡಿಸೋದಕ್ಕೆ, ಅವ್ರನ್ನ ಮೆಚ್ಚಿಸ್ಕೊಳ್ಳೋದಕ್ಕೆ. ಸೊ ಬಿ ವೆರಿ ಕೇರ್ಫುಲ್. ನಿಮ್ಮ ಬೌಂಡ್ರಿ ಮತ್ತೆ ನಿಮ್ಮ ಸೆಲ್ಫ್ ಕೇರು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ 7 to 8 ಡೇಸಲ್ಲಿ. ಟೇಕ್ ಅ ಸ್ಮಾಲ್ ವೆಕೇಶನ್. ನಿಮಗೆ ಆದರೆ ನೀವು ಒಬ್ಬರೇ ಸೋಲೋ ವೆಕೇಶನ್ ಇರ್ಬೋದು, ಅಥವಾ ಒಬ್ಬರೇ
ಮೂವಿಗೆ ಹೋಗೋದಿರ್ಬೋದು, ರೆಸ್ಟೋರೆಂಟಿಗೆ ಹೋಗೋದಿರ್ಬೋದು, ಕೆಫೆಗೆ ಹೋಗೋದಿರ್ಬೋದು, ಒನ್ ಕಪ್ ಕಾಫಿ ತೊಗೊಂಡು, ಕ್ಯಾಪಚಿನೋ ತೊಗೊಂಡು, ಯು ಮೇ ಸಿಟ್ ಅಂಡ್ ರಿಲ್ಯಾಕ್ಸ್. ಸೊ ಡೂ ಸಮಥಿಂಗ್ ನಿಮ್ಮ ರಿಲ್ಯಾಕ್ಸೇಷನ್ಗೋಸ್ಕರ, ನಿಮಗೋಸ್ಕರ ನೀವು. ಯಾಕೆಂದರೆ ನೆಕ್ಸ್ಟ್ ವೀಕ್ ಬಂದು ತುಂಬ ಬೇರೆಯವ್ರಿಗೋಸ್ಕರ ಮಾಡ್ತಾ ಇರೋ ಥರ ಇದೆ, ಬೇರೆಯವ್ರನ್ನೇ ನೋಡ್ಕೊಳ್ತಾ ಇರೋ ಥರ ಇದೆ. ಬೇರೆಯವ್ರನ್ನ ನೋಡ್ಕೊಳ್ಳೋ ಈ ಖುಷಿನಲ್ಲಿ ನಿಮ್ಮನ್ನು ನೀವು ಸ್ವಲ್ಪ ಮರ್ತು ಹೋಗ್ತಾ ಇರೋ ಥರ ಇದೆ, ಮತ್ತು ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇರೋ ಥರ ಇದೆ ಸ್ವಲ್ಪ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆಲ್ಸೋ. ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಅದನ್ನೇ ಕೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸ್ಟಾರ್ಟಿಂಗಿಂದ. ವಾಟ್ ಈಸ್ ಯೋರ್ ಸ್ಟ್ರಾಟಜಿ? ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ, ನಿಮ್ಮ ರೆಸ್ಟ್ಗೆ, ನಿಮ್ಮ ಗ್ರೋತ್ಗೆ, ನಿಮ್ಮ ಇಂಪ್ರೂವ್ಮೆಂಟ್ಗೆ, ನಿಮ್ಮ ಹೆಲ್ತ್ಗೆ, ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ಗೆ ವಾಟ್ ಇಸ್ ದ ಪ್ಲಾನ್, ವಾಟ್ ಇಸ್ ದ ಸ್ಟ್ರಾಟಜಿ ಅಂತ ಕೇಳ್ತಾ ಇರೋದು. ಯಾಕೆಂದರೆ ಯು ಆರ್ ಹೈಪರ್ ಫೋಕಸ್ಡ್ ಹೊರಗಡೆಗೆ. ಸೊ ಹೊರಗಡೆ ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಕಲೀಗ್ಸ್ ಇರ್ಬೋದು. ಸೊ ಅವರಿಗೆ ನೀವು ಎಕ್ಸ್ಟ್ರಾ ನೋಡ್ಕೊಳ್ತಾ ಇದ್ದೀರಾ, ಬಟ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದನ್ನ ನೀವು ಇಗ್ನೋರ್ ಮಾಡಿರ್ಬೋದು, ಅಥವಾ ಮಾಡೋ ಚಾನ್ಸಸ್ ತುಂಬ ಇದೆ ನೆಕ್ಸ್ಟ್ 7 to 10 days ಅಲ್ಲಿ. ಸೊ ಪ್ರಯಾರಿಟೈಸ್, ಆರ್ಗನೈಸ್, ಪ್ರೀ-ಪ್ಲಾನ್, ಟು-ಡೂ ಲಿಸ್ಟ್, ಓಕೆ, ಆ್ಯಂಡ್ ಸೆಲ್ಫ್ ಕೇರ್ ಸ್ಟ್ರಾಟಜೀಸ್. ಲಾಟ್ ಆಫ್ ಕಾರ್ಡ್ಸ್ ಎಲ್ಲ ಕಡೆ ಕಾರ್ಡ್ಸು, ಇಟ್ ಇಸ್ ಸ್ಪ್ರೆಡಿಂಗ್ ಎವ್ರಿವೇರ್. ಸೊ ದೇರ್ ಆರ್ ಸೋ ಮೆನಿ ಮೆಸೇಜಸ್ ನಿಮ್ಮ ಗ್ರೂಪಿಗೆ, ಗ್ರೂಪ್ ನಂಬರ್ 1. ಓಕೆ, ವಿ ಹ್ಯಾವ್ ದ ಡೆವಿಲ್ ಕಾರ್ಡ್. ಓಕೆ, ಡೆವಿಲ್ ಕಾರ್ಡ್ ಬಂದು ನಮ್ಮನ್ನ ಅಪ್ಸೆಸ್ಡ್ ಆಗಿ ಇಡುವಂಥದ್ದು. ಎಸ್ಪೆಷಲಿ ನಿಮ್ಮ ಗ್ರೂಪಿಗೆ ಡೆವಿಲ್ ಕಾರ್ಡ್ ಇಸ್ ವೆರಿ ವೆರಿ ಆ್ಯಪ್ಟ್. ಯಾಕೆಂದರೆ ಯು ಆರ್ ಓವರ್ ಡೂಯಿಂಗ್ ಥಿಂಗ್ಸ್. ಆ ಬೌಂಡ್ರಿ ಇಲ್ದಿರ ನಮ್ಮನ್ನು ನಾವು ಓವರ್ ಆಗಿ ಬೇರೆಯವ್ರಿಗೆ ಕೊಡ್ತಾ ಇರೋದು. ಓಕೆ, ಸೊ ದೇರ್ ಇಸ್ ನೋ ಪ್ಲ್ಯಾನ್, ದೇರ್ ಇಸ್ ನೋ ಲಿಮಿಟೇಷನ್ಸ್ ನಾವು ಬೇರೆಯವ್ರಿಗೋಸ್ಕರ ನೆಕ್ಸ್ಟ್ 7 to 10 days ಅಲ್ಲಿ. ಮತ್ತು ದಿಸ್ ಇಸ್ ಅಬ್ಸೆಷನ್ ಆಲ್ಸೋ, ಲೈಕ್ ಅಬ್ಸೆಷನ್ ಇನ್ ದ ಸೆನ್ಸ್ ಲೈಕ್ ಓವರ್ ಆಗಿ ಅದೇ ಆಲೋಚನೆಗಳು, ಅದೇ ಥಿಂಕಿಂಗು, ಲೈಕ್ ರಿಪೀಟೇಟಿವ್ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಓಡುವಂಥ ಸಾಧ್ಯತೆಗಳು ತುಂಬ ಇದೆ. ಮತ್ತು ಯು ಮೇ ಗೆಟ್ ಅಡಿಕ್ಟೆಡ್ ಟು ಸಮಥಿಂಗ್. ಅಡಿಕ್ಟೆಡ್ ಅಂತ ಅಂದರೆ ಓವರ್ ವರ್ಕಿಂಗಿಗೆ, ಲೈಕ್ ಐ ಹ್ಯಾವ್ ಟು ಡೂ ಮೋರ್ ಅಂತ ಹೇಳಿ ಇನ್ನೂ ಜಾಸ್ತಿ ಮಾಡಬೇಕು, ಜಾಸ್ತಿ ಕೊಡಬೇಕು, ಇನ್ನೂ ಜಾಸ್ತಿ ನೋಡ್ಕೊಳ್ಬೇಕು. ಸೊ ದೆರ್ ಇಸ್ ಕೈಂಡ್ ಆಫ್ ಅಡಿಕ್ಷನ್ ನೆಕ್ಸ್ಟ್ 7 to 10 days ಅಲ್ಲಿ. ಲೈಕ್ ದೆರ್ ಕ್ಯಾನ್ ಬಿ ಓವರ್ ಥಿಂಕಿಂಗ್, ಅದನ್ನೇ ಹೇಳಿದ್ದು, ದೆರ್ ಕ್ಯಾನ್ ಬಿ ಲಿಟಲ್ ಬಿಟ್ ಆಫ್ ಸ್ಟ್ರೆಸ್ ಅಂತ ಹೇಳಿ. ಸೊ ಆಲ್ ದೀಸ್ ಥಿಂಗ್ಸ್, ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್, ಪ್ರೀ ಪ್ಲಾನಿಂಗ್, ಆರ್ಗನೈಸಿಂಗ್, ಟು ಡೂ ಲಿಸ್ಟ್, ಸೆಲ್ಫ್ ಕೇರ್ ಸ್ಟ್ರಾಟಜಿ, ಎಕ್ಸಸೈಸಿಂಗ್, ಡ್ರಿಂಕಿಂಗ್ a lot of water, ಇದೆಲ್ಲಾನು ಬಂದು ಈ ಸ್ಟ್ರೆಸ್ನ, ಈ ಓವರ್ ಥಿಂಕಿಂಗ್ನ ರೆಡ್ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ನೆಕ್ಸ್ಟ್ 7 to 10 days ಅಲ್ಲಿ. ವಿತ್ ಡೆವಿಲ್ ಕಾರ್ಡ್ ನಾವು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ಏನಂದ್ರೆ, ಲೈಕ್ ಇಲ್ಲಿ ನೀವು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ, ಅಥವಾ ಐ ಹ್ಯಾವ್ ನೋ ಕಂಟ್ರೋಲ್ ಅಂತ ಹೇಳಿ ಈ ಡೆವಿಲ್ದು ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿರೋ ಥರ. ಸೊ ಡೆವಿಲ್ ಇಸ್ ವೆರಿ ಅಟ್ರಾಕ್ಟಿವ್. ಲೈಕ್ ನಮ್ಮನ್ನ ಅದು ಇನ್ವೈಟ್ ಮಾಡೋದು, ನಮ್ಮ ನೆಗೆಟಿವಿಟಿನ, ನಮ್ಮ ಆಲ್ರೆಡಿ ನಮ್ಮಲ್ಲಿರೋ ಅಂಥ ಒಂದು ಹ್ಯಾಬಿಟ್ಸು, ಎಸ್ಪೆಷಲಿ ನಿಮ್ಮ ಗ್ರೂಪ್ಗೆ ದಿಸ್ ಇಸ್ ದ ಹ್ಯಾಬಿಟ್ ಆಫ್ ಪ್ಲೀಸಿಂಗ್ ಅದರ್ಸ್. ಬೇರೆಯವ್ರನ್ನ ನೋಡ್ಕೊಳ್ಳೋದು ಅಥವಾ ಬೇರೆಯವ್ರಿಗೋಸ್ಕರ ಮಾಡೋದು, ನಿಮ್ಮ ಕೆಪಾಸಿಟಿಗೆ ಮೀರಿ ಕೊಡೋದಕ್ಕೆ ಟ್ರೈ ಮಾಡೋದು, ಇದೆಲ್ಲಾನು ಇಟ್ ಈಸ್ ಅ ವರ್ಕ್ ಆಫ್ ದಿಸ್ ಡೆವಿಲ್ ಎನರ್ಜಿ ಅಥವಾ ಈ ನೆಗೆಟಿವಿಟಿ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಅಬೌಟ್ ನಿಮ್ಮ ರೆಸ್ಟ್ರಿಕ್ಷನ್, ನಿಮ್ಮ ಲಿಮಿಟೇಷನ್ಸ್ನ ಎದ್ದು ತೋರಿಸ್ತಾ ಇರೋಂಥ ಒಂದು ಎನರ್ಜಿ ಇದು. ಸೊ ಯಾ, ಇಟ್ ಈಸ್ ನಾಟ್ ಬ್ಯಾಡ್. ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ ಇದು ನಿಮ್ಮ ಗ್ರೋತ್ನ ಸ್ಟಾಪ್ ಮಾಡುವಂಥ ವೀಕ್ ಅಲ್ಲ ಇದು. ಇಟ್ ಈಸ್ ನಾಟ್ ದ್ಯಾಟ್. ಇದು ನಿಮಗೆ ಅವೇರ್ನೆಸ್ನ ತರುವಂಥ ವೀಕು. ಆಲ್ರೆಡಿ ಈ ರೀಡಿಂಗಲ್ಲಿ ಈ ರೀತಿ ಆಗೋ ಚಾನ್ಸಸ್ ಇದೆ ಅಂತ ನಾವು ಆಲ್ರೆಡಿ ಇದನ್ನು ಹೇಳ್ತಾ ಇರೋದ್ರಿಂದ ಯು ಹ್ಯಾವ್ ಕಂಟ್ರೋಲ್, ಯು ಹ್ಯಾವ್ ಪವರ್. ಈ ಸಿಚುವೇಶನಲ್ಲಿ ಯು ಆರ್ ನಾಟ್ ಹೆಲ್ಪ್ಲೆಸ್. ಆ್ಯಂಡ್ ನೀವು ಯಾರಿಗೂ ಆನ್ಸರಬಲ್ ಅಲ್ಲ. ನನ್ನ ಕೈಲಿ ಇದಾಗಲ್ಲ ಅಂತ ಅಂದರೆ ನೀವು ಹೇಳಿದಾಗ ಸಾರಿ ಐ ಆಮ್ ನಾಟ್ ಅವೈಲಬಲ್ ಟುಡೇ ಅಂತ ಹೇಳಿದಾಗ ಅವ್ರು ಬೇಜಾರು ಮಾಡ್ಕೊಂಡು ಬಿಡ್ತಾರ ಅಥವಾ ಅವ್ರು ಏನು ಅನ್ಕೊಳ್ತಾರೆ ಅಂತ ಹೇಳಿ ನೀವು ಓವರ್ ಥಿಂಕ್ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ದಟ್ ಈಸ್ ಟೋಟಲಿ ಫೈನ್. ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ನಿಮ್ಮ ಬೌಂಡ್ರೀಸ್ನ ನೀವು ಸೆಟ್ ಮಾಡೋದು, ದಟ್ ಈಸ್ ಅಬ್ಸಲ್ಯೂಟ್ಲಿ ಓಕೆ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಿಕಾಸ್ ಐ ಆಮ್ ಸೀಯಿಂಗ್ ಹೊರಗಡೆಯಿಂದ ಈ ಇನ್ಫ್ಲೂಯೆನ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ವಿತ್ ದ ಡೆವಿಲ್ ಕಾರ್ಡ್ ಹಿಯರ್, ಹೊರಗಡೆಯಿಂದನೂ ನಿಮ್ಮನ್ನು
ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋರು ಇರ್ಬೋದು, ಹೊರಗಡೆಯಿಂದ ನಿಮ್ಮನ್ನ ಗಿಲ್ಟ್ ಫೀಲ್ ಮಾಡ್ತಾ ಇರೋವಂಥದ್ದು. ಲೈಕ್ ಮುಂಚೆ ಎಲ್ಲ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಇವಾಗ ನೀವು ನನಗೆ ಸಪೋರ್ಟೇ ಮಾಡ್ತಾ ಇಲ್ಲ ಅಂತ ಹೇಳಿ ನಿಮ್ಮನ್ನ ಗಿಲ್ಟ್ ಟ್ರ್ಯಾಪ್ ಮಾಡೋದು. In some way, ಇದು ಬರೀ ಎಕ್ಸಾಂಪಲ್. ಸೊ ದಟ್ ಈಸ್ ಆಲ್ಸೋ ಅ ಪಾಸಿಬಿಲಿಟಿ. ಡೆವಿಲ್ ಕಾರ್ಡಲ್ಲಿ ಇದು ನಿಮ್ಮಲ್ಲೇ ಇರುವಂಥ ಅಬ್ಸೆಷನು, ನಿಮ್ಮಲ್ಲೇ ಇರುವಂಥ ಲಿಮಿಟೇಷನ್ಸನ್ನು ಕೂಡ ಮತ್ತೆ ಹೊರಗಡೆಯಿಂದ ನಿಮ್ಮನ್ನ ಗಿಲ್ಟ್ ಟ್ರ್ಯಾಪ್ ಮಾಡ್ತಾ ಇರೋವಂಥದ್ದು. ಹೊರಗಡೆಯಿಂದ ನಿಮಗೆ ದೇರ್ ಇಸ್ ದಿಸ್ ಪುಲ್, ಲೈಕ್ ನಾನು ಮಾಡಲೇಬೇಕು, ಕೊಡಲೇಬೇಕು, ಈ ರೀತಿನೇ ಇರಬೇಕು ಅಂತ ಹೇಳಿ. ಸೊ ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಜಸ್ಟ್ ಬಿ ವೆರಿ ವೆರಿ ಅವೇರ್ ಏನಾಗ್ತಾ ಇದೆ ಅಂತ ಹೇಳಿ ಹೊರಗಡೆ ಸಿಚುವೇಶನ್ ಅಲ್ಲಿ. ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಇದೆಲ್ಲ ಆಲ್ರೆಡಿ ನಿಮಗೆ ದಿಸ್ ಇಸ್ ಅ ಕಾಷನ್. ಸೊ ಈ ರೀತಿ ಆದಾಗ ಯು ನೋ ಎಕ್ಸಾಕ್ಟ್ಲಿ ವಾಟ್ ಟು ಡೂ ಅಂತ ಹೇಳಿ. Yeah, emotions are a little bit high with the Queen of Cups. Emotions, ನಿಮ್ಮ spiritual family ಜೊತೆ ನಿಮ್ಮ ಕನೆಕ್ಷನ್, ನಿಮ್ಮ psychic ability, your intuition is really good. ಇದು ಗೊತ್ತಿದ್ದು ಮಾಡೋ ತಪ್ಪು. ನಿಮ್ಮ ಇಂಟ್ಯೂಷನ್ ಹೇಳ್ತಿದೆ, ಸಾರಿ ಇದನ್ನ ಇಂಥವ್ರ ಜೊತೆ ಈ ವಾರ ಕೆಲಸ ಮಾಡೋದು ನನ್ಗೆ ಅಷ್ಟೊಂದು ಹೆಲ್ದಿ ಅಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ. ಬಟ್ ಯು ಆರ್ ಎನಿವೇ ಡೂಯಿಂಗ್ ಇಟ್. ಗೊತ್ತಿದ್ದು ನೀವು ಅದೇ ಪ್ಯಾಟರ್ನ್ ಅದನ್ನೇ ರಿಪೀಟ್ ಮಾಡ್ತಾ ಇರುವಂಥದ್ದು. ಅದೇ ಡೆವಿಲ್ ಎನರ್ಜಿ. ಆ ಪ್ಯಾಟರ್ನ್ ನಮಗೆ ಗೊತ್ತು, ನಾವು ಬ್ರೇಕ್ ಮಾಡಬೇಕು ಅಥವಾ ಅದರಿಂದ ಆಚೆ ಬರಬೇಕು ಅಂತ ಹೇಳಿ. ಬಟ್ ಅದೇ ಪ್ಯಾಟರ್ನ್ ನಾವು ಮತ್ತೆ ರಿಪೀಟ್ ಮಾಡ್ತಾ ಇರೋವಂಥದ್ದು. ಸೊ ವಿ ಹ್ಯಾವ್ ಟು ಬ್ರೇಕ್ ದಟ್ ಅಡಿಕ್ಷನ್, ಬ್ರೇಕ್ ದಟ್ ಪ್ಯಾಟರ್ನ್. ಮತ್ತೆ ನಮ್ಮ ಇಂಟ್ಯೂಷನ್ ನಂಬೋದು, ನಮ್ಮ ನಡ್ಜಸ್ನ ನಂಬೋದು, ನಮಗೆ ಬರ್ತಾ ಇರೋವಂಥ ಮೆಸೇಜಸ್ನ ನಂಬೋದು. ಸೊ ನಮ್ಮನ್ನ ನಾವು ಪ್ರಯಾರಿಟೈಸ್ ಮಾಡ್ಕೊಳ್ಳೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್ ಯು ನಿಮ್ಮ ನೆಕ್ಸ್ಟ್ 7 to 10 days ನ್ಯಾವಿಗೇಟ್ ಮಾಡೋದಕ್ಕೆ. ಯಾವುದಾದ್ರೂ ಹಾಬಿ, ನಿಮಗೆ ಇಷ್ಟವಾಗಿರುವಂಥ ಹಾಬಿನ ಕಲ್ಟಿವೇಟ್ ಮಾಡಿ ಅಥವಾ ಪ್ರಾಕ್ಟಿಸಸ್ನ ಮಾಡಿ, ಸ್ಪಿರಿಚುವಲ್ ಪ್ರಾಕ್ಟಿಸಸ್ನ ಮಾಡಿ, ಆದಷ್ಟು ನಿಮ್ಮನ್ನು ನೀವು ಕಾಮಾಗಿ ಇಟ್ಕೊಳ್ಳೋ ಅಂಥ ಕೆಲಸಗಳನ್ನ ಮಾಡಿ. ಮತ್ತು ನಿಮ್ಮ ಮೈಂಡ್ ಬಂದು ಲೈಕ್ ವಿತ್ ದ ಡೆವಿಲ್ ಎನರ್ಜಿ, ಸೊ ಓವರ್ ಥಿಂಕಿಂಗ್ ಮತ್ತು ನಮ್ಮನ್ನು ನಾವು ಸೆಬೋಟಾಜ್ ಮಾಡ್ಕೊಳ್ತಾ ಇರೋದು, ಅಂದರೆ ನಮ್ಮನ್ನು ನಾವು ರೆಸ್ಟ್ರಿಕ್ಟ್ ಮಾಡ್ತಾ ಇರೋದು ಗ್ರೋ ಆಗೋದಕ್ಕೆ ನಮ್ಮ ಭಯದಿಂದ. ಮತ್ತು ನಮ್ಮ ಈ ಪೀಪಲ್ ಪ್ಲೀಸಿಂಗ್ ಹ್ಯಾಬಿಟ್ ಇಂದ ಮತ್ತೆ ನೋ ಅಂತ ಹೇಳಕ್ ಬರ್ದೇ ಇರೋದ್ರಿಂದ ನಮ್ಮನ್ನ ನಾವು ರೆಸ್ಟ್ರಿಕ್ಟ್ ಮಾಡಿ ಲಿಮಿಟ್ ಮಾಡ್ಕೊಳ್ತಾ ಇರೋದು. ಮತ್ತೆ ನೆಗೆಟಿವ್ ಥಿಂಕಿಂಗಿಗೆ ಬೀಳ್ತಾ ಇರೋದು, ಈ ಗಿಲ್ಟ್ ಟ್ರ್ಯಾಪ್ಗೆ ಬೀಳ್ತಾ ಇರೋವಂಥದ್ದು. ಸೊ ಬಿ ಲಿಟಲ್ ಬಿಟ್ ಆಫ್ ಅವೇರ್. ಈ ಥರ ನೆಗೆಟಿವ್ ಥಿಂಕಿಂಗು, ನೆಗೆಟಿವ್ ಸೆಲ್ಫ್ ಟಾಕ್ ಎಲ್ಲ ಬಂದಾಗ ಚೇಂಜ್ ಇಟ್ ಟು ಪಾಸಿಟಿವ್ ಟಾಕ್. ಓಕೆ, ಲೈಕ್ ವಾಕಿಗೆ ಹೋಗಿ, ರನ್ನಿಗೆ ಹೋಗಿ, ನಿಮಗೆ ಖುಷಿ ಕೊಡುವಂಥ ಯಾವುದಾದ್ರೂ ಸೀರೀಸ್ ನೋಡಿ ಆನ್ಲೈನಲ್ಲಿ, ಅಥವಾ ಬುಕ್ ಓದಿ, ಎಕ್ಸಸೈಸ್ ಮಾಡಿ, ಸ್ವೆಟ್ ಆಗಿ, ಡೂ ಸಮಥಿಂಗ್. ಈ ಥರ ಓವರ್ ಥಿಂಕಿಂಗಿಗೆ ಬಂದಾಗ ನೀವು ಹ್ಯಾವ್ ಸಮ್ ಪ್ರಾಪರ್ ಪ್ರಾಕ್ಟಿಸಸ್ ಆ್ಯಂಡ್ ಸೆಲ್ಫ್ ಕೇರ್ ಪ್ರಾಕ್ಟಿಸಸ್, ಸ್ಪಿರಿಚುವಲ್ ಪ್ರಾಕ್ಟಿಸಸ್, ಹೆಲ್ತ್ ಪ್ರಾಕ್ಟಿಸಸ್, ಹ್ಯಾಬಿಟ್ಸ್, ಹಾಬೀಸ್. ಓಕೆ, ಡಾನ್ಸಿಂಗ್ ಇರ್ಬೋದು, ನೆಟ್ಟಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು. ಈ ಥರ ಹಾಬೀಸ್ಗಳಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 7 to 10 days ಅಲ್ಲಿ ಈ ಥರ ಓವರ್ ಥಿಂಕಿಂಗು ಅಥವಾ ಸ್ಟ್ರೆಸ್ಫುಲ್ ಎನರ್ಜಿ ಅಂತ ಅನ್ನಿಸಿದಾಗ. ಓಕೆ, ಸೊ ಅದು ನಿಮ್ಮ ನೆಕ್ಸ್ಟ್ 7 to 10 days ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 1. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಸ್ವಾಗತ ನಿಮ್ಮ ರೀಡಿಂಗಿಗೆ. ನೀವು ಈ ಶೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ 7 to 10 days ಎನರ್ಜಿ ಪ್ರೆಡಿಕ್ಷನ್ಸ್. ಓಕೆ, ಶುರು ಮಾಡೋಣ. ಸೊ ಮೊದಲನೇ ಮೆಸೇಜು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರೋವಂಥದ್ದು, ಐ ಆಮ್ ಸೀಯಿಂಗ್ ಅ ಲೇಸರ್ ಫೋಕಸ್. ಆ ಲೇಸರ್ ಬೀಮ್ನ ತೋರಿಸ್ತಾ ಇದ್ದಾರೆ. ಈಗ ಲೇಸರ್ ಬೀಮ್ನ ನಾವೆಲ್ಲಾದರೂ ಪಾಯಿಂಟ್ ಮಾಡಿದ್ರೆ ಯಾವುದಾದ್ರೂ ಡೈರೆಕ್ಷನಲ್ಲಿ ಅದನ್ನು ಬಿಟ್ಟಾಗ ಇಟ್ ಈಸ್ ಲೈಕ್ ಸ್ಟ್ರೇಟ್ ಶೂಟ್, ಸ್ಟ್ರೇಟ್ ಆ್ಯರೋ ಥರ. ಸೊ ವೆರಿ ಫೋಕಸ್ಡ್ ಎನರ್ಜಿ ನಿಮ್ಮದು ನೆಕ್ಸ್ಟ್ 7 to 10 days ಅಲ್ಲಿ. ಯು ಹ್ಯಾವ್ ಅ ಲಾಟ್ ಆಫ್ ಫೋಕಸ್ ಮತ್ತೆ ಇಂಟ್ರೆಸ್ಟ್ ಚೆನ್ನಾಗಿದೆ ನಿಮಗೆ. ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಯು ಮೇ ಫೀಲ್ ರಿಯಲಿ ಇಂಟ್ರೆಸ್ಟೆಡ್, ವೆರಿ ಡೀಪ್ಲಿ ಇನ್ವಾಲ್ವ್ಡ್. ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಕಳೆದು ಹೋಗ್ತಾ ಇರೋ ಥರ ಇದೆ. ಡೀಪ್ ಆಗಿ ನೀವು ಮಾಡೋ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಆ ಕೆಲಸ ಮಾಡ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ದೇ ಆರ್ ಶೋಯಿಂಗ್ ಡಾಲ್ಫಿನ್ ಎನರ್ಜಿ. ಲೈಕ್ ಡಾಲ್ಫಿನ್ ಬಂದು ಇಟ್ ಈಸ್ ಅ ವೆರಿ ಹ್ಯಾಪಿ, ಎಕ್ಸೈಟಿಂಗ್,
ನೋ ರೀಸನ್ ಖುಷಿ ಆಗೋದಕ್ಕೆ, ನೋ ರೀಸನ್ ಆ ಸಮುದ್ರದಲ್ಲಿ ಜಂಪ್ ಮಾಡೋದಕ್ಕೆ, ಸ್ಪ್ಲಾಶ್ ಮಾಡೋದಕ್ಕೆ. ಸೊ ದಿಸ್ ಫೀಲ್ಸ್ ಅ ವೆರಿ ಇನ್ನರ್ ಚೈಲ್ಡ್ ಎನರ್ಜಿ. ಅಟ್ ದ ಸೇಮ್ ಟೈಮ್ ಅ ಲಾಟ್ ಆಫ್ ಫೋಕಸ್ಡ್ ಎನರ್ಜಿ. ಇನ್ನರ್ ಚೈಲ್ಡ್ ಎನರ್ಜಿ ಇದ್ರೂ ದರ್ ಇಸ್ ಅ ಎಕ್ಸೈಟ್ಮೆಂಟ್ ಅಂಡ್ ಫೋಕಸ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ದ ಲೇಸರ್ ಫೋಕಸ್. ಸೊ ಫಂಟಾಸ್ಟಿಕ್. ನೆಕ್ಸ್ಟ್ 7 to 10 ಡೇಸ್ ನಿಮ್ಮ ಗೋಲ್ಸ್ಗಳನ್ನ, ನಿಮ್ಮ ಡ್ರೀಮ್ಸ್ನೆಲ್ಲ ಅಚೀವ್ ಮಾಡೋದಕ್ಕೆ, ಆ ಡೈರೆಕ್ಷನ್ ಅಲ್ಲಿ ಆಕ್ಷನ್ಸ್ ತಗೊಳ್ಳೋದಕ್ಕೆ a lot of sun energy, Aries energy, very masculine energy ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಲೈಕ್ ಯು ಆರ್ ಗೋಯಿಂಗ್, ಡೂಯಿಂಗ್, ಗೆಟಿಂಗ್ ಥಿಂಗ್ಸ್ ಡನ್. ಓಕೆ, ಆ ಥರ ಒಂದು ವೆರಿ ವೆರಿ ಸ್ಪೆಸಿಫಿಕ್ ಎನರ್ಜಿ. ಕ್ಲಾರಿಟಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ 7 to 10 ಡೇಸ್ನಲ್ಲಿ ಏನು ಮಾಡಬೇಕು, ಯಾತಕ್ಕಾಗಿ ಮಾಡ್ತಾ ಇದ್ದೀರಾ, ಇದು ಇಂಪಾರ್ಟೆಂಟಾ ಅಲ್ವಾ. ಸೊ ಯು ಆರ್ ವೆರಿ ವೆರಿ ಕ್ಲಿಯರ್ ನಿಮ್ಮ ಮೈಂಡಲ್ಲಿ. ಮತ್ತು ಯಾರ ಹತ್ರ ಏನು ಹೇಳ್ತಾ ಇದ್ದೀರಾ, ಅದು ಯಾತಕ್ಕಾಗಿ ಹೇಳ್ತಾ ಇದ್ದೀರಾ, ಅದು ಇಂಪಾರ್ಟೆಂಟಾ ಅಲ್ವಾ, ಲೈಕ್ ಎಲ್ಲ ವಿಚಾರ ಮಾಡ್ತಾ ಇದ್ದೀರಾ. ಯು ಆರ್ ವೆರಿ ವೆರಿ ಕ್ಲಿಯರ್ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ನೆಕ್ಸ್ಟ್ 7 to 10 ಡೇಸಲ್ಲಿ, ವಿಚ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಷ್ಟು ಕ್ಲಾರಿಟಿ ಇದ್ದಾಗ ನಾವು 2 ತಿಂಗಳಲ್ಲಿ ಮಾಡದೇ ಇರೋ ಕೆಲಸ ನಮಗೆ 1 ವಾರ 2 ವಾರದಲ್ಲಿ ಮಾಡಿ ಮುಗಿಸ್ಬೋದು ನಾವು. ಆ ಥರ ಒಂದು ಎನರ್ಜಿ. ಇಷ್ಟು ದಿನ ಎಲ್ಲ ಪೋಸ್ಟ್ಪೋನ್ ಮಾಡ್ತಿದ್ದೆ, ಎಲ್ಲ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಮೋಟಿವೇಶನ್ ಇರಲಿಲ್ಲ. ನೆಕ್ಸ್ಟ್ 7 to 10 ಡೇಸಲ್ಲಿ ಲೈಕ್ ಯು ಆರ್ ವೆರಿ ಇನ್ಸ್ಪೈರ್ಡ್ ಅಂಡ್ ಫೋಕಸ್. ನೀವು ಮಾಡಬೇಕಾಗಿರುವಂಥ ಕೆಲಸಗಳಲ್ಲಿ ಎಲ್ಲ ಪೆಂಡಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಳ್ತಾ ಇರೋ ಥರ ಇದೆ. ನೆಕ್ಸ್ಟ್ 7 to 10 ಡೇಸಲ್ಲಿ ಅಟ್ಲೀಸ್ಟ್ ಆ ಡೈರೆಕ್ಷನಲ್ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ. ಎಸ್ಪೆಷಲಿ ಇದು ಮಾಡೋಕ್ಕಾಗಲ್ಲ, ನಾನು ನೋಡಲ್ಲ, ಇಲ್ಲ ಇದು ಇಂಟ್ರೆಸ್ಟ್ ಇಲ್ಲ ಅಂತೆಲ್ಲ ನೀವು ಪುಷ್ ಮಾಡಿದಂಥ ಎಲ್ಲ ಕೆಲಸನೂ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ 7 to 10 ಡೇಸ್ನಲ್ಲಿ ಆ ಕೆಲಸಗಳನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ಟಫ್ ಟಾಕ್ಸ್, ಓಕೆ, ಕಮ್ಯುನಿಕೇಷನ್ ವಿಚಾರಗಳಲ್ಲಿ ಅವಾಯ್ಡ್ ಮಾಡ್ತಿದ್ರೆ. ಕೆಲವೊಂದು ಇಮೇಲ್ಸ್ ರಿಪ್ಲೈ ಮಾಡ್ದಿರಾ, ಕೆಲವಷ್ಟು ಜನಕ್ಕೆ ಕಾಲ್ ಮಾಡ್ದಿರಾ. ನಿಮಗೆ ಗೊತ್ತು ಇದು ತುಂಬ ಇಂಪಾರ್ಟೆಂಟ್ ಕ್ಲೈಂಟ್ ಅಥವಾ ಇಂಪಾರ್ಟೆಂಟ್ ಕೆಲಸ, ಬಟ್ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ಮಾತಾಡೋಕ್ಕಾಗೋದಿಲ್ಲ. ಲೈಕ್ ಯು ಆರ್ ಪುಷಿಂಗ್, ಪ್ರೊಕ್ಯಾಸ್ಟಿನೇಟಿಂಗ್, ಇದಾಗಲ್ಲ, ಇದು ಬೇಡ, ಇವತ್ತು ನೋಡೋಣ, ನಾಳೆ ನೋಡೋಣ ಅಂತೆಲ್ಲ. ಬಟ್ ನೆಕ್ಸ್ಟ್ 7 to 10 ಡೇಸಲ್ಲಿ ಇದನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ, ಈ ಕೆಲಸಗಳನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ವೆರಿ ವೆರಿ ಎಫೆಕ್ಟಿವ್ಲಿ. ತುಂಬ ಫೋಕಸ್ಡ್ ಆಗಿ ಮುಂದೆ ಹೋಗ್ತಾ ಇದ್ದೀರಾ. ಮತ್ತು ಮೋಟಿವೇಶನ್ ಅನ್ನೋದಕ್ಕಿಂತ ದೆರ್ ಇಸ್ ನೋ ಮೋಟಿವೇಶನ್ ಎನರ್ಜಿ ಎಲ್ಲ ಬರ್ತಾ ಇರೋದು ನಿಮ್ಮ ಗ್ರೂಪಿಂದ. ಲೈಕ್ ಬೈ ಡಿಫಾಲ್ಟ್ ನಿಮಗೆ ಮಾಡಬೇಕು ಅಂತ ಅನ್ನಿಸ್ಬೋದು. ಆಲ್ರೆಡಿ ನಿಮಗೆ ಈ ಉತ್ಸಾಹ ಶುರು ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆಲ್ರೆಡಿ ಸ್ಲೋನೆಸ್ ಇತ್ತು, ಡಲ್ನೆಸ್ ಇತ್ತು, ಸ್ಟಾಗ್ನೆನ್ಸ್ ಇತ್ತು ಅಂತಂದರೆ ಆಲ್ರೆಡಿ ನಿಮಗೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು. ಆ ಸನ್ಶೈನ್, ಸನ್ ರೇಸ್ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇರೋದು. ಸೊ ಇಟ್ಸ್ ಅ ವಂಡರ್ಫುಲ್ ವೀಕ್ ನಿಮ್ಮ ಫಿಸಿಕಲ್ ಫಿಟ್ನೆಸ್ಗೆ, ನಿಮ್ಮ ಫಿಸಿಕಲ್ ಆ್ಯಕ್ಷನ್ಗೆ, ಮತ್ತು ನೀವು ತಗೊಳ್ಬೇಕಾಗಿರುವಂಥ ಡಿಸಿಷನ್ಸ್ಗೆ, ಕಮ್ಯುನಿಕೇಷನ್ಗೆ, ಪೆಂಡಿಂಗ್ ಕೆಲಸಗಳಿಗೆ, ಪ್ಲ್ಯಾನಿಂಗ್ಗೆ, ಎಕ್ಸಿಕ್ಯೂಷನ್ಗೆ. ಈಗ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಬಟ್ ಅದ್ರ ಬಗ್ಗೆ ರಿಸರ್ಚ್ ಶುರು ಮಾಡಿಲ್ಲ ಇನ್ನೂ. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ, ಅದ್ರ ಬಗ್ಗೆ ವಿಚಾರ ಮಾಡೋದಕ್ಕೆ, ಬೇರೆಯವ್ರ ಜೊತೆ ಡಿಸ್ಕಷನ್ಸ್ ಮಾಡೋದಕ್ಕೆ ಫಂಟಾಸ್ಟಿಕ್ ವೀಕ್. ಕಮ್ಯುನಿಕೇಷನ್ಗೆ, ಪೆಂಡಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕೆ ಅಮೇಝಿಂಗ್ ಫೋಕಸ್ಡ್ ವೀಕ್ ಇದು. ನೆಕ್ಸ್ಟ್ 7 to 10 ಡೇಸ್. ಗ್ರೂಪ್ ನಂಬರ್ 2 ವೆರಿ ಡಿಫ್ರೆಂಟ್ ಎನರ್ಜಿ. ಗ್ರೂಪ್ ನಂಬರ್ 1ಗಿಂತ ನಿಮ್ಮ ಗ್ರೂಪ್ಗೆ ಬಂದಾಗ ಲೈಕ್ ಸಡನ್ಲಿ ಐ ಸ್ಟಾರ್ಟೆಡ್ ರನ್ನಿಂಗ್ ಅನ್ನೋ ಥರ ಇತ್ತು. ಲೈಕ್ ಗ್ರೂಪ್ ನಂಬರ್ 1ಅಲ್ಲಿ ಆ ಕುದುರೆ ಕೂತ್ಕೊಂಡಿತ್ತು, ಲೈಕ್ ಕೂತ್ಕೊಂಡಲ್ಲ ನಿಂತ್ಕೊಂಡು ಎಲ್ಲ ಕಡೆ ನೋಡ್ತಾ ಇತ್ತು, ಬಟ್ ಮುಂದೆ ಹೋಗ್ತಾ ಇರಲಿಲ್ಲ, ಆಲೋಚನೆ ಮಾಡ್ತಾ ಇತ್ತು ತುಂಬ ಡೀಪಾಗಿ. ನಿಮ್ಮ ಗ್ರೂಪಿಗೆ ಬಂದ ತಕ್ಷಣ ಆಲೋಚನೆ ಮಾಡ್ದಿರಾ ಓಡೋದಕ್ಕೆ ಸ್ಟಾರ್ಟ್ ಮಾಡಿರೋ ಥರ ಇದೆ ಈ ಕುದುರೆ. ದಟ್ ಈಸ್ ಹೌ ದ ಎನರ್ಜಿ ಶಿಫ್ಟ್ ಗ್ರೂಪ್ ನಂಬರ್ 1ಇಂದ ನಿಮ್ಮ ಗ್ರೂಪಿಗೆ ಆಗ್ತಾ ಇರೋದು. ಗ್ರೂಪ್ ನಂಬರ್ 1ಗೆ ಕಾನ್ಶಿಯಸ್ ಆಗಿ ಹೇಳಿದ್ರು ಅವರ ಸ್ಪಿರಿಚುವಲ್ ಫ್ಯಾಮಿಲಿ, ಇಟ್ಸ್ ಓಕೆ ಟು ಸೇ ನೋ. ಯಾಕೆಂದ್ರೆ ತುಂಬಾ ಓವರ್ ಆಗಿ ಮಾಡೋದಕ್ಕೆ ಹೋಗಿ ಯು ಮೇ ಫೀಲ್ ಟಯರ್ಡ್ ಅಂತ ಹೇಳಿ ನಿಮ್ಮ ಗ್ರೂಪಿಗೆ ಇಟ್ಸ್ ಓಕೆ ಟು ಡೂ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಎನರ್ಜಿ. ಇಟ್ಸ್ ಓಕೆ, ಪ್ಲೀಸ್ ಡೂ ಥಿಂಗ್ಸ್. ಯಾಕೆಂದ್ರೆ ತುಂಬಾ ದಿನದಿಂದ ನೀವು ಎಷ್ಟೊಂದಿನ ಪ್ರೊಕ್ಯಾಸ್ಟಿನೇಟ್ ಮಾಡಿರ್ಬೋದು. ಸೊ ದಿಸ್ ಇಸ್ ದ ಟೈಮ್ ನಿಮ್ಮ ಕೆಲಸಗಳನ್ನು ಶುರು ಮಾಡೋದಕ್ಕೆ. ದೆರ್ ಇಸ್ ದಿಸ್ ನ್ಯೂ ಇನ್ಸ್ಪಿರೇಷನ್. ಈ ಹೊಸ ಇನ್ಸ್ಪಿರೇಷನ್ ಬರ್ತಾ ಇರೋ ಥರ ಇದೆ. ಇಷ್ಟು ದಿನ ನಿಮಗೆ ಡಲ್ ಅಂತ ಅನ್ಸಿದ್ರೆ, ಮಾಡೋದಕ್ಕೆ ಉತ್ಸಾಹ ಇಲ್ಲ, ಐ ಆಮ್ ಫೀಲಿಂಗ್ ರಿಯಲಿ ಡಲ್ ಅಂತ ಅನ್ಸಿದ್ರೆ, ನೆಕ್ಸ್ಟ್ 7 to 10 ಡೇಸಲ್ಲಿ ಈ ಡಲ್ನೆಸ್ ಎಲ್ಲ ಇಟ್ ಈಸ್ ಲೈಕ್ ಎವಾಪ್ರೇಟಿಂಗ್. ಈ ಡಲ್ನೆಸ್ ಎಲ್ಲ ಹೋಗಿ ಮಾಡೋದಕ್ಕೆ ಇಂಟ್ರೆಸ್ಟ್ ಜಾಸ್ತಿ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟು, ಮೋಟಿವೇಶನು, ಆ್ಯಂಡ್ ದೆನ್ ಯು ಆರ್ ಡಿಸೈಡಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ನೆಕ್ಸ್ಟ್ 7 to 10 ಡೇಸಲ್ಲಿ ಎಷ್ಟೊಂದು ಡಿಸಿಷನ್ಸ್ಗಳನ್ನ ಮಾಡ್ತಾ ಇದ್ದೀರಾ. ಅದನ್ನೇ ಹೇಳಿದ್ದು, ಲಾಸ್ಟ್ 2 ಮಂತ್ಸಲ್ಲಿ ಆಗದೆ ಇರೋ ಕೆಲಸ, 3 ಮಂತ್ಸಲ್ಲಿ ಆಗದೆ ಇರೋ ಕೆಲಸ ನೆಕ್ಸ್ಟ್ 1 to 2 ವೀಕ್ಸಲ್ಲಿ ಎಲ್ಲಾನು ಮಾಡಿ ಮುಗಿಸ್ತಾ ಇರೋ ಥರ ಇದೆ. ಲೈಕ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್, ಇಷ್ಟೊಂದೆಲ್ಲ ಮಾಡ್ಬಿಟ್ನ ನಾನು ಈ ವಾರ ಅನ್ನೋ ಥರ, ಅಥವಾ ನೆಕ್ಸ್ಟ್ 2 ವೀಕ್ಸಲ್ಲಿ ಅನ್ನೋ ಥರ.
ಬರೀ 1 ವೀಕ್ಗಲ್ಲ, ದಿಸ್ ಎನರ್ಜಿ ಮೇ ಮೂವ್ ನೆಕ್ಸ್ಟ್ ವೀಕ್ಗೂ. ಸೊ ಮತ್ತು ಇನ್ನೊಂದೇನಂತ ಅಂದರೆ ನಿಮ್ಮ ಗ್ರೂಪ್ ನಂಬರ್ 2 ಈ ಡಲ್ ಬೋರಿಂಗ್ ಅಂತ ಅನ್ಕೊಂಡಿದ್ದ ಕೆಲಸ ಸಡನ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇರೋ ಥರ. ಲೈಕ್ ಎಕ್ಸಸೈಸ್ ಯೋಗ ಮಾಡೋದು ಇಟ್ ಇಸ್ ಸೂಪರ್ ಬೋರಿಂಗ್, ನನಗೆ ಸ್ಲೋ ಆಗಿ ಮೂವ್ಮೆಂಟ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ ಅಂದರೆ ಸಡನ್ ಆಗಿ ಯು ಮೇ ಫೀಲ್ ಇಂಟ್ರೆಸ್ಟೆಡ್ ಯೋಗ ಮಾಡೋದಕ್ಕೆ, ಯೋಗ ಪೋಸಸ್ನ ಮಾಡೋದಕ್ಕೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್. ಇಷ್ಟು ದಿನ ಬೋರಿಂಗ್ ಅಂತ ಅನಿಸ್ತಾ ಇದ್ದಿದ್ದ ಕೆಲಸ ಸಡನ್ ಆಗಿ ಯು ಮೇ ಫೀಲ್ ಇಂಟ್ರೆಸ್ಟೆಡ್. ಓಕೆ, ಬೋರಿಂಗ್ ಆದರೆ ಏನು, ನನ್ನ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಅಂದರೆ ನಾನು ಮಾಡ್ತೀನಿ ಅನ್ನೋ ಥರ. ಸೊ ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಶಿಫ್ಟ್ ನಿಮಗೆ ನೆಕ್ಸ್ಟ್ 7 to 10 ಡೇಸಲ್ಲಿ. ಮತ್ತೆ ಕೆಲವೊಂದು ನಿರ್ಧಾರಗಳನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಹೆಲ್ತ್ ವಿಚಾರದಲ್ಲಿರ್ಬೋದು, ನಿಮ್ಮ ಕರಿಯರ್ ವಿಚಾರದಲ್ಲಿರ್ಬೋದು, ಇಲ್ಲ ನಿಮ್ಮ ಒಪಿನಿಯನ್ನ, ನಿಮ್ಮ ವಾಯ್ಸನ್ನ ಎಕ್ಸ್ಪ್ರೆಸ್ ಮಾಡೋ ವಿಚಾರದಲ್ಲಿರ್ಬೋದು, ನಿಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋ ವಿಚಾರದಲ್ಲಿರ್ಬೋದು, ರಿಲೇಷನ್ಶಿಪ್ಪಲ್ಲಿರ್ಬೋದು. ಕೆಲವೊಂದು ವಿಚಾರಗಳು ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಅಥವಾ ನಿಮ್ಮ ಬಾಸ್ ಹತ್ರ ಹೇಳಬೇಕಂತ ಅಂದ್ಕೊಳ್ತಾ ಇದ್ರಿ, ಬಟ್ ಹೇಳುವಂಥ ಧೈರ್ಯ ಇರಲಿಲ್ಲ ಅಥವಾ ಮೋಟಿವೇಶನ್ ಇರಲಿಲ್ಲ. ಈ ಥರ ಎಲ್ಲ ಅನಿಸ್ತಿದ್ರೆ ಇಷ್ಟು ದಿನ ಯು ಆರ್ ಆ್ಯಕ್ಚುಲಿ ಎಕ್ಸ್ಪ್ರೆಸ್ಸಿಂಗ್ ನಿಮ್ಮ ಫೀಲಿಂಗ್ಸ್ನ, ನಿಮ್ಮ ಎಮೋಷನ್ಸ್ನ ವಾಯ್ಸ್ನ ಯೂಸ್ ಮಾಡಿ. ಯೋರ್ ವಾಯ್ಸ್, ಯೋರ್ ಕಮ್ಯುನಿಕೇಷನ್ ಸೀಮ್ಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಪಾರ್ಟೆಂಟ್ ನೆಕ್ಸ್ಟ್ 7 to 10 ಡೇಸಲ್ಲಿ. ಬಟ್ ಫೈಟ್ ಮಾಡೋ ಥರ ಮಾತಾಡ್ತಾ ಇಲ್ಲ ನೀವು, ವೆರಿ ಡಿಪ್ಲೊಮ್ಯಾಟಿಕ್ಲಿ ಯು ಆರ್ ಟಾಕಿಂಗ್. ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾ ಇದ್ದೀರಾ, ಈಸಿಯಾಗಿ ಸಿಚುವೇಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀರಾ. ಈ ಮುಳ್ಳಿನ ಮೇಲಿಂದ ಬಟ್ಟೆ ಎತ್ತೋ ಥರ ಅಂತ ಹೇಳ್ತಾರಲ್ಲ, ಲೈಕ್ ಯು ಆರ್ ಡೂಯಿಂಗ್ ಥಿಂಗ್ಸ್ ಸೋ ಸ್ಟ್ರಾಟಜಿಕ್ಲಿ ಆ್ಯಂಡ್ ಇನ್ ಅ ವೆರಿ ಇಂಟೆಲಿಜೆಂಟ್ ವೇ ನೆಕ್ಸ್ಟ್ 7 to 10 ಡೇಸಲ್ಲಿ. ಅನ್ನೆಸೆಸರಿಯಾಗಿ ಆರ್ಗ್ಯೂ ಮಾಡಿ ಸಾಲ್ವ್ ಮಾಡ್ತಾ ಇಲ್ಲ, ಇಂಟೆಲಿಜೆಂಟ್ ಆಗಿ ಸ್ಮಾರ್ಟ್ ಆಗಿ ನಿಮ್ಮ ಕೆಲಸಗಳನ್ನ ಮುಗಿಸ್ತಾ ಇರೋ ಥರ ಇದೆ ನೆಕ್ಸ್ಟ್ 7 to 10 ಡೇಸಲ್ಲಿ. ಹೊಸ ಇನ್ಸ್ಪಿರೇಷನ್ ಬರ್ಬೋದು, ಹೊಸ ಮೆಸೇಜಸ್ ಬರ್ಬೋದು, ಹೊಸ ಗೈಡೆನ್ಸ್ ಬರ್ಬೋದು, ಹೊಸ ಐಡಿಯಾ ಬರ್ಬೋದು. ಯಾಕೆಂದರೆ ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ದೇರ್ ಇಸ್ ಅ ಲಾಟ್ ಆಫ್ ಇನ್ನರ್ ವಾಯ್ಸ್ ಆರ್ ಇನ್ನರ್ ಮೆಸೇಜಸ್ ನಿಮಗೆ ಬರ್ತಾ ಇರುವಂಥದ್ದು. ದೇರ್ ಇಸ್ ಅ ಲಾಟ್ ಆಫ್ ಕ್ಲಾರಿಟಿ ನಿಮಗೆ ಬರ್ತಾ ಇರುವಂಥದ್ದು. ಏನನ್ನಾದರೂ ಹೊಸದಾಗಿ ಶುರು ಮಾಡೋದಕ್ಕೆ, ಬಿಸ್ನೆಸ್ ಪ್ಲಾನ್ ಎಲ್ಲ ಬರೆಯೋದಕ್ಕೆ, ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ಲೈಕ್ 5-year ಪ್ಲಾನ್ ಮಾಡೋದಕ್ಕೆ, ಲಾಂಗ್ ಟರ್ಮ್ ಪ್ಲಾನ್ಗಳು ಮಾಡೋದಕ್ಕೆ, ಲಾಂಗ್ ಟರ್ಮ್ ಕೆಲಸಗಳನ್ನ ಶುರು ಮಾಡೋದಕ್ಕೆ ನೆಕ್ಸ್ಟ್ 7 to 10 ಡೇಸ್ ಲುಕ್ಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ಸಪೋರ್ಟಿವ್. ನೆಕ್ಸ್ಟ್ 7 to 10 ಡೇಸಲ್ಲಿ ಲಾಂಗ್ ಟರ್ಮ್ ಪ್ಲಾನ್ಸ್, ಲಾಂಗ್ ಟರ್ಮ್ ಗೋಲ್ಸ್, ಲಾಂಗ್ ಟರ್ಮ್ ಡಿಸ್ಕಷನ್ಸ್, ಬರೀ ಮುಂದೆ ಆಗೋದಷ್ಟೇ ಅಲ್ಲ, ಲಾಂಗ್ ಬ್ಯಾಕಿಂದ ನೀವು ಯಾವುದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ರಿ ಅದ್ರ ಬಗ್ಗೆನೂ ಮಾತಾಡೋದಕ್ಕೆ, ಅದ್ರ ಬಗ್ಗೆನೂ ಆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ. ದಿಸ್ ಇಸ್ ಅಮೇಝಿಂಗ್ 7 to 10 ಡೇಸ್ ನಿಮಗೆ. ಅದನ್ನೆಲ್ಲ ಹಳೇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ, ಚಾಪ್ಟರ್ಗಳನ್ನೆಲ್ಲ ಕ್ಲೋಸ್ ಮಾಡೋದಕ್ಕೆ, ಆ್ಯಂಡ್ ದೆನ್ ಟು ಮೂವ್ ಫಾರ್ವರ್ಡ್. ಇಟ್ ಈಸ್ ಅ ಫಂಟಾಸ್ಟಿಕ್ ನೆಕ್ಸ್ಟ್ 7 to 10 ಡೇಸ್ ನಿಮಗೆ ಗ್ರೂಪ್ ನಂಬರ್ 2. ಅಗೇನ್ 2 of Wands, you are feeling very very optimistic ಜೀವನದಲ್ಲಿ, ಸಮಯದಲ್ಲಿ, ಎಸ್ಪೆಷಲಿ ನೆಕ್ಸ್ಟ್ 7 to 10 ಡೇಸಲ್ಲಿ ಯು ಆರ್ ಫೀಲಿಂಗ್ ಸೋ ಆಪ್ಟಿಮಿಸ್ಟಿಕ್. ಸ್ವಲ್ಪ ಕೆಲಸ ನೀವು ಅನ್ಕೊಂಡಿರೋ ಥರ ಆಗದೆ ಇದ್ರೂ ಯು ಆರ್ ಕೈಂಡ್ ಆಫ್ ಈ ಥರ ಆಗಲಿಲ್ಲ, ಬೇರೆ ಥರ ಆಗತ್ತೇನೋ, ಇನ್ನೊಂದು ಸ್ವಲ್ಪ ದಿನ ಕಾಯೋಣ, ಇಷ್ಟ ಆಗಲಿಲ್ಲ ಅಂದ ಮಾತ್ರಕ್ಕೆ ನಾನು ಐ ಕೆನಾಟ್ ಲೂಸ್ ಮೈ ಹಾರ್ಟ್, ಐ ಕೆನಾಟ್ ಲೂಸ್ ಮೈ ಹೋಪ್, ಐ ಆಮ್ ಗೋನ್ ಟು ಬಿ ಸ್ಟ್ರಾಂಗ್ ಅಂತ ಹೇಳಿ ನೀವು ಯು ಆರ್ ಬೀಯಿಂಗ್ ವೆರಿ ಆಪ್ಟಿಮಿಸ್ಟಿಕ್. ಆಲ್ ಸನ್ಶೈನ್ and rainbow and I'm good, I'm happy, I'm motivated, ನಾನು ಇದನ್ನ ಮಾಡ್ತೀನಿ ಅಥವಾ I feel really good ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಗ್ರೂಪ್ ನಂಬರ್ 2. ಸೊ ಬೇಸಿಕ್ಲಿ ವೆರಿ ಆಕ್ಟಿವ್ ಮಂತ್, ಆಕ್ಟಿವ್ ವೀಕ್ ನಿಮಗೆ ನೆಕ್ಸ್ಟ್ 7 to 10 ಡೇಸಲ್ಲಿ. ಅ ಲಾಟ್ ಆಫ್ ಆಕ್ಟಿವ್ನೆಸ್, ಕಾನ್ಷಿಯಸ್ ಡೆಲಿಬ್ರೇಟ್ ಡಿಸಿಷನ್ಸ್, ಕಾನ್ಷಿಯಸ್ ಆಗಿ ಡಿಸಿಷನ್ಸ್ಗಳನ್ನ ಮಾಡ್ತಾ ಇರೋದು, ಮತ್ತೆ ನಿಮ್ಮ ಗೋಲ್ಸ್, ನಿಮ್ಮ ಡೈರೆಕ್ಷನಲ್ಲಿ ಆ್ಯಕ್ಷನ್ಸ್ನ ತಗೊಳ್ತಾ ಇರೋದು. ಕಮ್ಯುನಿಕೇಷನ್ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಡಿಸಿಷನ್ಸ್, ಬಿಸ್ನೆಸ್ ಡಿಸಿಷನ್ಸ್ಗಳೆಲ್ಲ ಮಾಡೋದಕ್ಕೆ, ಬಿಸ್ನೆಸ್ ಪ್ಲ್ಯಾನ್ ಬರೆಯೋದಕ್ಕೆ, ಆಲ್ ಆಫ್ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ಫಂಟಾಸ್ಟಿಕ್ ನೆಕ್ಸ್ಟ್ 7 to 10 ಡೇಸ್. ಓಕೆ, ಸೊ ಬೇರೆ ಇನ್ನೇನು ಮೆಸೇಜಸ್ ಇದೆ ನೋಡೋಣ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ.
Yeah, do a lot of stretches. Okay, yoga example ಕೊಟ್ವಿ. Actually yoga is going to help you a lot. Group number 2, ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸ್ಟ್ರೆಚ್ ಯೋರ್ ಬಾಡಿ ಬಿಕಾಸ್ ಎನರ್ಜಿ ಇಸ್ ಟೂ ಹೈ ನಿಮಗೆ ನೆಕ್ಸ್ಟ್ 7 to 10 days ಅಲ್ಲಿ. ಸೊ ಎನರ್ಜಿ ಇಸ್ ಫ್ಲೋಯಿಂಗ್ ಥ್ರೂ ಯು ಕಾನ್ಸ್ಟೆಂಟ್ಲಿ. ಸೊ ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡಿದಾಗ ಅಂದ್ರೆ ಡೂ ಆಕ್ಚುಯಲ್ ಸ್ಟ್ರೆಚಸ್. ಈಗ ಯೋಗ ಮಾಡೋದಕ್ಕೆ ಮುಂಚೆ ಸ್ಟ್ರೆಚಸ್ ಮಾಡ್ತೀವಿ, ಅಥವಾ ಆಕ್ಚುಯಲ್ ಯೋಗ ಪೋಸಸ್ ಇರ್ಬೋದು, ಜಿಮ್ಗೆ ಹೋದಾದ ಬಂದ್ಮೇಲೆ ಬಾಡಿನ ಸ್ಟ್ರೆಚ್ ಮಾಡೋದಿರ್ಬೋದು. ಕಾನ್ಸ್ಟೆಂಟ್ ಆಗಿ ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡಿ ಮಸಲ್ಸ್ನೆಲ್ಲ ಲೂಸ್ ಮಾಡೋದು, ಎಕ್ಸಸೈಸ್ ಮಾಡೋದು, ಜಂಪ್ ಮಾಡೋದು, ಈ ಎಕ್ಸಸ್ ಎನರ್ಜಿನ ರಿಲೀಸ್ ಮಾಡೋದು ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಯಾಕೆಂದ್ರೆ ಇಷ್ಟು ಎಕ್ಸಸ್ ಎನರ್ಜಿ ಇದ್ದಾಗ ಸ್ವಲ್ಪ ರೆಸ್ಟ್ಲೆಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈ ಎನರ್ಜಿ ಎಲ್ಲಾದ್ರೂ ಹೋಗ್ಬೇಕಲ್ಲ, ಯಾವ್ದಾದ್ರು ಡೈರೆಕ್ಷನ್ ಅಲ್ಲಿ ನಾವು ಹರಿಸ್ಬೇಕಾಗಿರುತ್ತೆ. ಇಲ್ಲಾಂದ್ರೆ ಯು ವಿಲ್ ಫೀಲ್ ರೆಸ್ಟ್ಲೆಸ್. ಏನ್ ಮಾಡೋದು ಅಂತ ಗೊತ್ತಾಗ್ದಿರಾ. ಸೊ ಈ ಎನರ್ಜಿನ ಕಾನ್ಶಿಯಸ್ ಆಗಿ ನಿಮ್ಮ ಎಕ್ಸಸೈಸಸ್ ಮುಖಾಂತರ, ಸ್ಟ್ರೆಚಸ್ ಮುಖಾಂತರ ಮೂವ್ ಆಗೋದಕ್ಕೆ ಅನುಕೂಲ ಮಾಡ್ಕೊಡಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ನ, ನಿಮ್ಮ ಫಿಸಿಕಲ್ ಫಿಟ್ನೆಸ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್ ನೆಕ್ಸ್ಟ್ 7 to 10 days. Group number 2. ಹಾಯ್ ವೈಬ್ ಎನರ್ಜಿ. ಐ ಮೀನ್ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದೀವಿ ನಿಮ್ಮ ಗ್ರೂಪ್ ಅಲ್ಲಿ. ವಿ ಹ್ಯಾವ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಮತ್ತೆ ಈ ಕಾರ್ಡ್ ಅಲ್ಲಿ ನೋಡಿದಾಗ ಶಿ ಇಸ್ ಸೋ ಕಾನ್ಫಿಡೆಂಟ್. ಓಕೆ, ಯಾರು ಈ ಕ್ವೀನ್ಗೆ ಹೇಳ್ಬೇಕಾಗಿಲ್ಲ ಇದು ಸರಿ ಇಲ್ಲ ಅಂತೆಲ್ಲ. ಶಿ ಇಸ್ ಅ ವೆರಿ ಗುಡ್ ಡಿಸಿಷನ್ ಮೇಕರ್, ವೆರಿ ಗುಡ್ ಇನ್ ಜಡ್ಜಿಂಗ್, ಪ್ರಾಪರ್ ಆಗಿರುವಂತ ಡಿಸಿಷನ್ಸ್ ಮಾಡ್ತಾ ಇರೋದು. ಮತ್ತೆ ಈ ಕ್ವೀನ್ ಕಣ್ ಮುಚ್ಕೊಂಡು ಕೂಡ ಕೂತಿರೋದು ಅವಳ ಥ್ರೋನ್ ಅಲ್ಲಿ, ಅವಳ ಗಾರ್ಡನ್ ಅಲ್ಲಿ, ವಿಚ್ ಈಸ್ ಶೋಯಿಂಗ್ ದ್ಯಾಟ್ ವಿಲ್ ಬಿ ವೆರಿ ಕಾನ್ಫಿಡೆಂಟ್ ಇನ್ ಮೇಕಿಂಗ್ ಡಿಸಿಷನ್ಸ್. ಕೆಲವೊಂದು ವಿಚಾರಗಳು ಹೊರಗಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಹೊರಗಡೆ ಇನ್ಫ್ಲೂಯೆನ್ಸ್ ಆಗಿ ಡಿಸಿಷನ್ಸ್ ಮಾಡೋದಲ್ಲ. ನಿಮ್ಮ ಒಳ ಮನಸ್ಸು ಏನ್ ಹೇಳ್ತಾ ಇದೆ, ನಿಮಗೆ ಏನು ಸರಿ ಅನ್ನಿಸ್ತಾ ಇದೆ, ಸೊ ಆ ಕ್ಲಾರಿಟಿ ಚೆನ್ನಾಗಿದೆ ನೀವು ಡಿಸಿಷನ್ಸ್ ಮಾಡೋದಕ್ಕೆ. ಅಂಡ್ ಆಲ್ಸೋ ಯು ಆರ್ ಫೀಲಿಂಗ್ ವೆರಿ ಕಾನ್ಫಿಡೆಂಟ್. ನಿಮ್ಮ ಟ್ಯಾಲೆಂಟ್ ಅಲ್ಲಿ ಇರ್ಬೋದು, ನಿಮ್ಮ ಸ್ಕಿಲ್ ಅಲ್ಲಿ ಇರ್ಬೋದು, ಅಥವಾ ಇನ್ ಜನರಲಿ ಯು ಆರ್ ಫೀಲಿಂಗ್ ವೆರಿ ಕಾನ್ಫಿಡೆಂಟ್. ಓಕೆ, ಸೊ ಸ್ಟಾರ್ಟಿಂಗ್ ಇಂದ ನಮ್ಗೆ ಅದೇ ಮೆಸೇಜಸ್ ಬರ್ತಾ ಇರೋದು. ಯು ಆರ್ ಫೀಲಿಂಗ್ ಕಾನ್ಫಿಡೆಂಟ್, ಯು ಆರ್ ಫೀಲಿಂಗ್ ಸ್ಟ್ರಾಂಗ್. ಮತ್ತೆ ಇದ್ರ ಜೊತೆಗೆ ನೀವು ಎಕ್ಸಸೈಸು, ಪ್ರಾಪರ್ ಡಯಟ್ ಎಲ್ಲ ಮೇಂಟೈನ್ ಮಾಡಿದ್ರೆ ಅಂತೂ ಯು ಆರ್ ಗೋಯಿಂಗ್ ಟು ಬಿ ಅಮೇಜಿಂಗ್, ಅನ್ಸ್ಟಾಪಬಲ್ ನೆಕ್ಸ್ಟ್ 7 to 10 days ಅಲ್ಲಿ. ಬಟ್ ಇಷ್ಟು ಹೈ ಎನರ್ಜಿ ಇದೆ, ಎಕ್ಸಸೈಸ್ ಮಾಡ್ತೀವಿ, ವಿ ಆರ್ ವಂಡರ್ಫುಲ್ ಅಂಡ್ ಗೋಯಿಂಗ್ ಫಾರ್ವರ್ಡ್ ಎಲ್ಲ ಅಂತ ಅಂದ್ರೂ ಟೇಕ್ ಸಮ್ ಟೈಮ್ ಟು ರೆಸ್ಟ್ ಆಲ್ಸೋ. ಓಕೆ, ಸೊ ನಾವು ಜಿಮ್ಮಿಗೆ ಹೋಗಿ ಬಂದಾಗ ಆ ಮಸಲ್ಸ್ ಬಿಲ್ಡ್ ಆಗೋದಕ್ಕೆ ರೆಸ್ಟಿಂಗ್ ಫೇಸ್ ಅಲ್ಲೇ ಮಸಲ್ ಬಿಲ್ಡ್ ಆಗೋದು. ಸೊ ನೋ ದಟ್ ರೆಸ್ಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಅಂತ. ಯು ಡೋಂಟ್ ಹ್ಯಾವ್ ಟು ರಶ್. ಯಾವಾಗ್ಲೂ ರಶ್ ಮಾಡಬೇಕಾಗಿಲ್ಲ, ಯಾವಾಗ್ಲೂ ಓಡಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಬಂದಂತ ವಿಷನ್ ಆ ಕುದುರೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಟ್ಸ್ ಲೈಕ್ ರನ್ನಿಂಗ್ ವೈಲ್ಡ್ ಎಲ್ಲ ಕಡೆ. ಸೊ ಇಟ್ಸ್ ಓಕೆ ಫಾರ್ ಯು ಟು ರೆಸ್ಟ್ ಸಮ್ ಟೈಮ್ ಅಂತ ಹೇಳ್ತಾ ಇರೋದು ಗ್ರೂಪ್ ನಂಬರ್ 2. ಸೊ ರೆಸ್ಟ್ ಫಾರ್ ಸಮ್ ಟೈಮ್ ಅಂಡ್ ದೆನ್ ಮೂವ್ ಫಾರ್ವರ್ಡ್. ಸೊ ಟೇಕ್ ಆಕ್ಷನ್, ಎಂಜಾಯ್ ಲೈಫ್ ಅಂಡ್ ಆಲ್ಸೋ ಟೇಕ್ ರೆಸ್ಟ್. ಮತ್ತೆ ಇನ್ನೊಂದು ವರ್ಕ್ ಹಾರ್ಡ್, ಪ್ಲೇ ಹಾರ್ಡರ್. ಓಕೆ, ಈ ಮೆಸೇಜ್ ಬರ್ತಾ ಇರೋದು ನಿಮ್ಗೆ. ವರ್ಕ್ ಹಾರ್ಡ್ ಬಟ್ ಪ್ಲೇ ಹಾರ್ಡರ್ ಅಂದ್ರೆ ಗಿವ್ ಸಮ್ ಟೈಮ್ ಫಾರ್ ಯೋರ್ ಇನ್ನರ್ ಚೈಲ್ಡ್ ಎನರ್ಜಿ ಆಲ್ಸೋ. ಯಾಕಂದ್ರೆ ಈ ನೆಕ್ಸ್ಟ್ 7 to 10 days ಅಲ್ಲಿ ಇನ್ನರ್ ಚೈಲ್ಡ್ ಎನರ್ಜಿನೂ ಸ್ಟ್ರಾಂಗ್ ಆಗಿದೆ, ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ. ಸೊ you are focused, but your inner child also wants to play. ನಿಮ್ಮ ಇನ್ನರ್ ಚೈಲ್ಡ್ ಇಟ್ ವಾಂಟ್ಸ್ ಟು ಎಂಜಾಯ್ ಲೈಫ್ ಆಲ್ಸೋ. ಬರೀ ಕಷ್ಟ ಪಡೋದು ಒಂದೇ ಅಲ್ಲ. ಸೊ ನಿಮ್ಮ ಅಫರ್ಮೇಷನ್ ಗ್ರೂಪ್ ನಂಬರ್ 2, ವರ್ಕ್ ಹಾರ್ಡ್, ಪ್ಲೇ ಹಾರ್ಡರ್. ಓಕೆ, ಸೊ ಆವಾಗ ನಿಮ್ಮ ಎನರ್ಜಿನೂ ರೇಸ್ ಆಗತ್ತೆ. ಈ ಎನರ್ಜಿನೆಲ್ಲಾನು ನಿಮ್ಮ ಪ್ರೊಡಕ್ಟಿವ್ ಆಗಿ ನೀವು ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಐ ಆಮ್ ಆಲ್ಸೋ ಸೇಯಿಂಗ್ ಬ್ಯಾಡ್ಮಿಂಟನ್ ಆಡೋದು, ಫುಟ್ಬಾಲ್ ಆಡೋದು, ಲೈಕ್ ಎನಿಥಿಂಗ್ ದಟ್ ಯೂಸಸ್ ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ನ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಓಕೆ, ಫಿಸಿಕಲ್ ಸ್ಟ್ರೆಂತ್ ಅಂದ್ರೆ ನಿಮ್ಮ ಜಿಮ್ಮಿಗೆ ಹೋಗೋದು, ಸ್ವೆಟ್ ಆಗೋದು. ಓ ಮೈ ಗಾಡ್, ವೆರಿ ಸ್ಟ್ರಾಂಗ್ ಮ್ಯಾಸ್ಕ್ಯುಲನ್ ಎನರ್ಜಿ ನಿಮ್ಮ ಗ್ರೂಪಿಗೆ, ಗ್ರೂಪ್ ನಂಬರ್ 2. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಇಂಟ್ಯೂಷನ್ ಅನ್ನ ಡಿಸ್ಕೌಂಟ್ ಮಾಡಬೇಡಿ. ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳ ಮನಸ್ಸು, ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ಅದನ್ನ ಫಾಲೋ ಮಾಡೋದು. ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಲಾಟ್. ಅನ್ನೆಸೆಸರಿ ಪ್ರಾಬ್ಲಮ್ಸ್ ನ ನೀವು ಅವಾಯ್ಡ್ ಮಾಡಬಹುದು ಈ ಮ್ಯಾಸ್ಕ್ಯುಲನ್ ಫೆಮಿನಿನ್ ಎನರ್ಜಿ ಎರಡೂ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡಾಗ. ಓಕೆ, ಫೈನಲ್ ಮೆಸೇಜಸ್ ಇನ್ನೇನಿದೆ ಅಂತ ನೋಡೋಣ. ಇವತ್ತು ಫಾರ್ ಆಲ್ ಆಫ್ ಯು ನಮ್ಮ ಗೈಡ್ಸ್ ಬಂದು ಮಾತಾಡೋದಕ್ಕೆ ದೇ ಆರ್ ಟೂ ಎಕ್ಸೈಟೆಡ್. ಲೈಕ್ ದೇರ್ ಆರ್ ಸೋ ಮೆನಿ ಕಾರ್ಡ್ಸ್ ಎಲ್ಲ ಕಡೆ ಮೆಸೇಜಸ್ ಕೇಳಿದಾಗ. we have
ಕಿಂಗ್ ಆಫ್ ಕಪ್ಸ್, ಚಾರಿಯಟ್ ಎನರ್ಜಿ. ಅಗೇನ್ ನಾವು ಕುದುರೆ ಎಕ್ಸಾಂಪಲ್ ಕೊಟ್ಟವಲ್ಲ, ವಿ ಹ್ಯಾವ್ ದ ಚಾರಿಯಟ್ ಎನರ್ಜಿ. ಸೊ ಇದೇ ರೀತಿ ಚಾರಿಯಟ್ ಎನರ್ಜಿನಲ್ಲಿ ನಮಗೆ ಚೆನ್ನಾಗಿ ತೋರಿಸ್ತಾ ಇರೋದು ಕ್ಲಿಯರ್ ಆಗಿ ದೇರ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್. ಕುದುರೆ ಓಡ್ತಿದೆ ಅಂತ ಮಾತ್ರಕ್ಕೆ ನಾವು ಹೆಂಗಂದ್ರೆ ಹಂಗೆ ಬಿಡೋದಕ್ಕಾಗಲ್ಲ. ಸೊ ಯು ಪ್ಲಾನ್, ಯು ಆರ್ಗನೈಸ್ ಅಂಡ್ ಯು ಗೋ ಫಾರ್ವರ್ಡ್ ಅಂತ ಹೇಳ್ತಾ ಇರೋದು. ಸೊ ಯೋರ್ ಹಾರ್ಸ್ ಇಸ್ ಗೋಯಿಂಗ್ ಟು ರನ್. ಅದನ್ನ ಯಾವ ಕಡೆ ನೀವು ಡೈರೆಕ್ಟ್ ಮಾಡ್ತೀರಾ, ಯಾವ ಕಡೆ ಓಡೋದಕ್ಕೆ ಬಿಡ್ತೀರಾ, ಯಾವುದು ನಿಮ್ಮ ಡೈರೆಕ್ಷನ್ ಅಂತ ತಿಳ್ಕೊಂಡು ಕರೆಕ್ಟ್ ಆಗಿರೋ ದಿಕ್ಕಲ್ಲಿ ಓಡಿದಾಗ ಇಟ್ ವಿಲ್ ಬಿ ಪ್ರೊಡಕ್ಟಿವ್. ಇಲ್ಲಾಂದ್ರೆ ಈ ಟ್ರೆಡ್ಮಿಲ್ ಮೇಲೆ ಓಡ್ತಾ ಇರೋ ತರ, ಟ್ರೆಡ್ಮಿಲ್ ಮೇಲೆ ನಾವು ಎಷ್ಟೇ ಓಡಿದ್ರು ಅಲ್ಲೇ ಇರ್ತೀವಿ, ಇಟ್ ಇಸ್ ಸ್ಟೇಷನರಿ. ಸೊ ಕರೆಕ್ಟ್ ಆಗಿರೋ ಡೈರೆಕ್ಷನ್ ಅಲ್ಲಿ ನಾವು ನಮ್ಮ ಕುದುರೆನ ಅಂದ್ರೆ ನಮ್ಮ ಎನರ್ಜಿನ ಯೂಸ್ ಮಾಡ್ಕೊಂಡಾಗ ಇಟ್ ಕ್ಯಾನ್ ಬಿ ವೆರಿ ವೆರಿ ಪ್ರೊಡಕ್ಟಿವ್. ನೆಕ್ಸ್ಟ್ 7 to 10 days, ಗ್ರೂಪ್ ನಂಬರ್ 2. ಇಷ್ಟು ಸ್ವಲ್ಪ ಹೈ ಎನರ್ಜಿ ಇರೋದ್ರಿಂದ ಆಲ್ಸೋ ಡೂ ಸಮ್ ಗ್ರೌಂಡಿಂಗ್ ಎಕ್ಸಸೈಸಸ್ ಲೈಕ್ ಬರಿಗಾಲಲ್ಲಿ ನೆಲದ ಮೇಲೆ ನಿಂತ್ಕೊಳ್ಳೋದು, ಗಾರ್ಡನ್ ಬೆಡ್ ಅಲ್ಲಿ ನಿಮ್ಮ ಪಾದ ಬಂದು ಭೂಮಿಗೆ ಟಚ್ ಆಗೋ ತರ ಒಂದು 10 minutes ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋದು. ಗ್ರೌಂಡಿಂಗ್ ಎಕ್ಸಸೈಸಸ್, ಕನೆಕ್ಟ್ ವಿತ್ ಮದರ್ ಅರ್ತ್. ನಿಮಗೆ ಎಕ್ಸಸ್ ಎನರ್ಜಿ ಇದ್ರೆ ಅದನ್ನೆಲ್ಲ ವಾಪಸ್ಸು ಭೂಮಿಗೆ ಕಳಿಸ್ಬಹುದು. ಸೊ ಡೂ ಸಮ್ ಗ್ರೌಂಡಿಂಗ್ ಎಕ್ಸಸೈಸಸ್ ಆಲ್ಸೋ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ನೆಕ್ಸ್ಟ್ 7 to 10 days ಅಲ್ಲಿ ಈ ಪವರ್ಫುಲ್ ಎನರ್ಜೀಸ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಪ್ರೊಡಕ್ಟಿವ್ ಆಗಿ ನಿಮ್ಮ ಡ್ರೀಮ್ಸ್, ನಿಮ್ಮ ಆಸ್ಪಿರೇಷನ್ ಕಡೆಗೆ ಗೋ ಫಾರ್ವರ್ಡ್. ಅದನ್ನೇ ಹೇಳಿದ್ದು, ಈ ಕುದುರೆ ಓಡ್ತಾ ಇದೆ ಅಂದ್ರೆ ಅದು ಬೇಕಾಗಿರೋ ದಿಕ್ಕಲ್ಲಿ ಅದು ಓಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನೀವು ಅದರ ದಿಕ್ಕು ಯಾವುದು ಅಂತ ಹೇಳಿ ನೀವು ಕಂಟ್ರೋಲ್ ಮಾಡಿದಾಗ ಯು ವಿಲ್ ಬಿ ಅನ್ಸ್ಟಾಪಬಲ್ ನೀವು ಹೋಗ್ತಾ ಇರೋ ದಾರಿನಲ್ಲಿ. Okay, so that is what we have predictions for next 7 to 10 days, group number 2. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮೆಲ್ಲ ಅಫರ್ಮೇಷನ್ ಅನ್ನ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.